ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 7ನೇ ಪದ್ಯ. ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡ ಭಾವವಂ ನೀಗುನಲಿದಿದು ನನ್ನಿಯಂದು ನಂಬು ಯೋಗಿ ನಿನ್ನ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ದುರಿತ ಕಾನನ ವಹಿನಿ ಪರಿಭವ ಘನ ಚಂಡ ಮರುತನ ಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರವನು ತಾಪ ಸರಸಿಜ ಹಿಮವಿದೆಂಬ ಆಹಾ ಸರಸಿಜ ಹಿಮವಿದೆಂಬ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ಸಾರ ಸುಖದ ಸುಧಾವಾರಿಧಿ ಸುಕೃತದ ಮೇರು ಮುಕ್ತಿಯ ಜನ್ಮಭೂಮಿ ಚಾರು ಸಿದ್ಧಿಗಳ ಮಂದಾರ ವಿಷಯದ ಮೂಲ ಕಾರಣದಿರವಿದೆಂಬ ಆಹಾ ಕಾರಣದಿರವಿದೆಂಬ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ನಿಗಮವರಸುವ ಮುನಿಗಳು ಜಾನಿಪಸುರ ಉರಗ ನರರ ಜಾಣುಮಿಗಾಣದ ಜಗದಾಗು ಹೋಗಿ ನೋಡ್ಪಗದಿಹ ಶಂಭುಲಿಂಗದ ಅಗಣಿತ ನಿಜವಿದೆಂಬ ಆಹಾ ಅಗಣಿತ ನಿಜವಿದೆಂಬ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡ ಭಾವವಂ ನೀಗುನಲಿದಿದು ನನ್ನಿಯಂದು ನಂಬು ಯೋಗಿ ನಿನ್ನ ಸನ್ನುತಿ ತನಗೆ ಸಂಪನ್ನವಾದರಿವಿದು ನನ್ನಿಯಂದು ನಂಬು ಯೋಗಿ ನಿನ್ನ. ಪೂಜ್ಯಪಾದ ಸದ್ಗುರುಗಳ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಎಷ್ಟು ಜನ್ಮದ ಪುಣ್ಯವು, ಯಾವ ಪುಣ್ಯಾತ್ಮರು ನಮಗೆ ಕರುಣಿಸಿದರೋ. ಸದ್ಗುರುವಿನ ಅತ್ಯಂತ ಮಹತ್ವವಾದ ಪ್ರೇಮದ ಮಹೋತ್ಸವವು ಈ ಜನ್ಮದಲ್ಲಿ ಇಂಥ ಒಂದು ವಿಶೇಷವಾದ ಔಚಿತ್ಯಪೂರ್ಣವಾದ ಎಲ್ಲರಿಂದಲೂ ನುತಿಸಿಕೊಳ್ಳುವಂಥ ಒಂದು ಉತ್ತಮ ಕಾರ್ಯಕ್ಕೆ ಜಗದ್ಗುರು ಗವಿಸಿದ್ದೇಶ್ವರ ಅಪ್ಪಂಗಳು ನಮ್ಮನ್ನ ತೊಡಗಿಸಿದ. ಇದು ಈ ಕಾಲದ ಒಂದು ದೊಡ್ಡ ಪವಾಡ ಇದೆ. ಇವತ್ತಿನ ದಿನಮಾನದಲ್ಲಿ ಈ ತೆರನಾಗಿ ಕುಳಿತುಕೊಂಡು ಅಧ್ಯಯನ ಮಾಡುವಂತ ತಮ್ಮಂಥ ಪುಣ್ಯಾತ್ಮರು ನಮಗೆ ದೊರೆತಿರುವುದೇ ಒಂದು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಪದ ಸಂಖ್ಯೆ 7 ಹೌದಲ್ರಿ ಅಪ್ಪಗಳೇ? ಪದ ಸಂಖ್ಯೆ 7 ಅಂದ್ರೆ ಏನು ರುದ್ರಣ್ಣ? 7 ಅಂದ್ರೆ ಏನು? ಅಜ್ಞಾನದಿಂದ ಏನೋ ಎಲ್ಲಿಂದಲೋ 7 ಅಂತ. ಈ ಜಗದಾಗ ಎಷ್ಟು ಜನ ಅನ್ನೋದಿಲ್ಲ. ಅದ್ಯಾರೋ ಒಬ್ರು ಮನೆಯಾಗ ತೀರ್ಕೊಂಡಿರ್ತಾರ, ಎಷ್ಟು ಜನ ಆಗಿರ್ತದ, ನಿಮ್ಮಂಥವ್ರು ಬರ್ತಾರ, ಅವ್ರೇನೋ ಚಾ ಉಪ್ಪಿಟ್ಟು ಏನೋ ತಂದಿರ್ತಾರ. ಅವ್ರ ಪಾಪ ತೀರ್ಕೊಂಡವ್ರ ಮನೆ ದುಃಖದಾಗದಾರ ಅಂತ ಹೇಳಿ ಅವರು ಕರಿತಿರ್ತಾರ. ಅವರು ಅಲ್ಲಿ ಅಂತಿರ್ತಾರ. ಅಂತವನ ಹೋಗ್ಯಾಣ, ಅಂತಾಕೆ ಹೋಗ್ಯಾಳ, ನಾವು ಅಲ್ಲಿ ಅಂತ ಅವ್ರು ಅಂತಿರ್ತಾರ.
ಅವ್ರು ಏನಂತಾರೆ, ಎಷ್ಟು ದಿನ ಕುಂಡ್ರಾಕಿವ ಏನಂತಾರೆ, ಎಷ್ಟು ದಿನ ಕುಂಡ್ರಾಕಿವ, ಎಷ್ಟು ದಿನ ಕುಂಡ್ರಾಕಿವ ಹೇಳು, ಹಂಗ ನೆಡೋದ ಯಾರ ಮನ್ಯಾಗಿಲ್ಲ ಹೇಳು ಅಂತ ಅನ್ನೋದಿಲ್ಲ. ಏಳು ಅನ್ನೋದು ಸಂಖ್ಯೆ ಅಲ್ಲ, ಇನ್ನು ಹೇಳ್ರಿ ಅಂತ. ಎಷ್ಟು ದಿನ ಕುಂದ್ರ ಅವರು, ಇನ್ನು ನಿಮಗೆ ಎಷ್ಟು ದಿನ ಉಳಿದಾವು ಕುಂಡ್ರಾಕಿಲ್ಲೇ. ದಾಸ ಪದ್ಯದಲ್ಲೇ ಬಹಳ ಚಂದ ಬರ್ದಾರೆ. ಇನ್ನು ನಿನ್ನ ಎಷ್ಟು ದಿನ ಆಲಸ್ಯ ಮರುಳೇ, ಇಷ್ಟು ಆಲಸ್ಯಾಗಿ ಕೂತಿಯಲ್ಲ, ಎಷ್ಟು ಎಷ್ಟು ದಿನ ಹೀಗೆ ಕೂಡವಪ್ಪ. ನಿನ್ನ ಎದುರಿಗೆ ಹಡೆದವರು, ಒಡನಾಡಿಗಳು, ಬಂಧುಗಳು ಇವರೆಲ್ಲರೂ ನಿನ್ನ ಮುಂದೆ ಅಳೆದು ಹೋದ್ರು ಇಲ್ಲೋ? ಹೋಗ್ಯಾರಿಲ್ರುದ್ರಣ್ಣ, ಒಡೆಯವರು, ಒಡನಾಡಿಗಳು, ಬಂಧುಗಳು, ಮಿತ್ರರು, ಕಳತ್ರರು, ಅಣುಜರು, ತನುಜರು, ಎಷ್ಟು ಜನ ಇನ್ನು ಮುಂದೆ ಇದೇ ಸಂಸಾರವನ್ನು ಮಾಡ್ಲಿಕ್ಕೆ ಹೋದವರು ಎಲ್ಲೋ ಹಾದಿ ಹಣ ಆಗಿ ಬಿದ್ದದ್ ನೀ ನೋಡಿಲ್ಲ. ನಿಮ್ಮ ತಾಯಿ ತಂದೆಯನ್ನು ನೀವು ಮಣ್ಣು ಕೊಟ್ಟಿಲ್ಲ. ಅತ್ಯಂತ ಪ್ರೇಮದ ಮಿತ್ರರು ನಿಮ್ಮನ್ನ ಅಗಲಿ ಹೋಗಿಲ್ಲ. ಮತ್ತ ಅವ್ರೆಲ್ಲರೂ ಹೋಗ್ಯಾರಂದ್ರೆ ನೀ ಇರ್ತೀಯ? ಇಲ್ಲ. ಮತ್ ನೀನು ಹೋಗುವ ಎಚ್ಚರವೇ ನಿನಗಿಲ್ಲ ಅಂತಂದ್ರೆ ಮೂರ್ಖನೋದಿಲ್ಲ. ಅಲ್ಲೊಂದು ಪದ ನೋಡದ್ ನಮಗಷ್ಟೇ ಬರುದಿಲ್ಲ. ನೀವು ಬಳ್ಳಿ ಇಟ್ಕೊಂಡು ನೋಡ್ಕೋರಿ ಅಲ್ಲಿ. ಮುನ್ನಿನ ಜಡಭಾವಂ ನೀ ಐತಿಲ್ ನೋಡ್ಕೊ, ಮತ್ತೆ ಅಲ್ಲಿ ಐತಿಲ್ ನೋಡ್ಕೋರಿ ಆಮರ. ಮತ್ತೆ ಮುನ್ನಿನ ಅಂದ್ರೆ ಅಜ್ಞಾನ ಕಾಲದಲ್ಲಿ ಇರುವ ಜಡಭಾವ. ಜಡಭಾವ ಅಂದ್ರೆ ಏನ್ ರುದ್ರಣ್ಣ? ಜಡಭಾವ ಅಂದ್ರೆ ಏನು? ಸಂಸಾರ ಸತ್ಯ. ಜಡಭಾವ ಅಂತ ಎದಕ್ಕೆ ಅನ್ಬೇಕಪ್ಪ? ಈ ದೇಹವ ನಾನು, ಸಂಸಾರ ಸತ್ಯ. ಈ ದೇಹ ನಾನು, ಸಂಸಾರ ಸತ್ಯ ಅನ್ನುವಂಥ ಭಾವ ಇದಕ್ಕೆ ಏನಂತ ಕರುತ್ತೀನಿ ಅಂದ್ರೆ ಜಡಭಾವ. ಬಹಳ ಸಲ ಚಂದ್ರೋದಯದಳು ನೀವು ಲಕ್ಷಣ ಕೊಟ್ಟಿರ್ತಾನೆ ಅಲ್ಲಿ. ಸ್ವ ಇತರೇ ಜ್ಞಪ್ತಿ ಶೂನ್ಯತ್ವಂ ಜಡತ್ವ ಲಕ್ಷಣ. ನಿನ್ನೆಲ್ಲ ಬಹಳ ಸಲ ಹೇಳಿರ್ತಾನೆ ಇದನ್ನು. ನಿಮ್ಮ ಕೈಯೊಳಗಿನ ಉಂಗುರ, ನಿಮ್ಮ ಕೈಯೊಳಗಿನ ವಾಚ, ನೀವು ಕಟ್ಟಿದ ಮನಿ, ನಿಮ್ಮ ಕೊಳ್ಳಾಣ ಚೀನ, ನೀವು ಹತ್ತಿವು ಮಾರುತಿ ಕಾರು, ಇವಕ್ಕೆ ಯಾವ ನಿಮ್ಮ ಮೇಲೆ ಪ್ರೀತಿ ಐತನ? ಇಲ್ಲ. ಮತ್ತೆ ಎಷ್ಟು ನೀವು ಪ್ರೀತಿಸ್ತಿರಲ್ಲ? ಒನ್ ವೇ ಲವ್ ಆಗುದಿಲ್ಲ ಇದು. ಒನ್ ವೇ ಲವ್ ಎಂದಾರ ಸುಖ ಕೊಡಬಹುದಾ? ಇಲ್ಲ. ನೀವು ಪ್ರೇಮ ಮಾಡ್ತಿದ್ರೆ ಒಂದಕ್ಕೊಂದು ನೀವು ಅಪ್ಪಿಕೊಂಡು ಪ್ರೇಮ ಮಾಡ್ಬೇಕು. ಮನೆ ನಿಮ್ಮನ್ನ ಅಪ್ಪಿಕೊಳ್ಳಿಲ್ಲ, ಹೊಲ ನಿಮ್ಮನ್ನ ಅಪ್ಪಿಕೊಳ್ಳಿಲ್ಲ, ವಸ್ತ್ರ ವಾಹನಗಳ ನಿಮ್ಮನ್ನ ಅಪ್ಪಿಕೊಳ್ಳಿಲ್ಲ, ನೀವು ಹೋಗಿ ಅಪ್ಕೋತೀರಿ. ನೀವ ಟಿಜೂರಿ ತುಂಬೋದು, ನೀವ ನೋಟಿನ ಮೇಲೆ ಕೈ ಇಡುದು. ಅಲ್ಲೇ ಒಬ್ಬ ನನ್ ಗೆಳೆಯ ಇದ್ದ ರುದ್ರಣ್ಣ, ಅವ್ರ ಅಪ್ಪ ಕುಂಬಿಡಿದ್ದ, ಬಡ್ಡಿ ಆಡ್ತಿದ್ದ. ಅವ ಬಡ್ಡಿ ಬಂದ ಕೂಡಲೇ ಏನ್ ಮಾಡ್ತಿದ್ದಪ್ಪ ಅಂದ್ರ, ನೋಟುಗಳು ಆಗಿನ ಕಾಲಕ್ಕೆ 1 ರೂ 2 ರೂ ನೋಟ್ ಇದ್ದು, ಅವು ಕಟ್ಟುಗಳು ಹಾಕಿ ಟಿಜೂರಿಯಾಗ ಒಂದ್ರ ಮೇಲೊಂದು ಪೇಲಿಸಿ ಇಡ್ತಿದ್ದವ್. ಆ ಮಗ ಏನು ಕೊಡ್ತಿದ್ದಿಲ್ಲ. ಮಗ ಏನ್ ನಕಾಶಿ ಮಾಡಿದ ಅಂದ್ರೆ, ನಮ್ಮಪ್ಪಂತೂ ಹೆಂಗ್ ನೋಡವ, ಕೈಯಾಡಿಸಿ ನೋಡವ ನೋಟ. ಇವಾಗಂತೂ ಕಣ್ಣು ಕಾಣೋದಿಲ್ಲ ಅಂತ ತಿಳ್ಕೊಂಡು ಅಷ್ಟ ಹಾಳಿ ಕತ್ತರಿಸ್ತಿದ್ದವ್. 1 ನೋಟ 2 ನೋಟ ಎಷ್ಟರ ಅಷ್ಟೇ ಹಾಳಿ ಕಟ್ ಮಾಡೋದು. ಅವನು ಕಟ್ ಹಾಕೋದು, ಆ ಒಂದು ಕಟ್ ತಕ್ಕೊಳ್ಳೋದು, ಆ ಹಾಳಿ ಕಟ್ ಅದರ ಇಡುದು. ಅವ್ರಪ್ಪ ಹಿಂಗ್ ಬಳ್ಳಿಲಿ ಹಿಂಗ ಕಟ್ ಎಣಿಸ್ತಿದ್ದ, ಅದ ಒಳಪ ಕದ ಹಾಕತಾವ್ ಅಂತಿದ್ದ. ಏನಿದ್ದು ಅಲ್ಲೇ? ಪೇಪರ್ ಇದ್ದು. ಹೌದಿಲ್ಲ? ಆ ನೋಟಿಗೆ ಏನಾರ ನಮ್ ಸಾವುಕಾರ ನೋಡಕತ್ತಾನಂತ ಪ್ರೀತಿ ಐತನ್? ಇಲ್ಲ. ಪ್ರೀತಿ ಐತೆ ನೌಕ? ಇಲ್ಲ. ಆದ್ರೆ ನೀವ ಪ್ರೇಮ ಮಾಡ್ತೀರ ಅದನ್ನ.
ಒಬ್ಬ ಸಾಧು ಬಸ್ ಸ್ಟ್ಯಾಂಡ್ ನಿಂತಿದ್ದ. ಹೌದು. ಏನೋ ಬಸ್ ಭಾಳ ರಶ್ ಇತ್ತು. ಯಾನೋ ಟಿಕೆಟ್ ತೆಗಿಸ್ಕೊಳಕ್ ಕಿಶೆದಾಗ ಕೈ ಹಾಕಿ ಪಾಕೆಟ್ ತಗೊಂಬಂದು ಒಂದು 500 ನೋಟ್ ಕೆಳಗೆ ಬಿತ್ತು. ಸಾಧು ಹಿಂದೆ ನಿಂತಿದ್ದ. ಅವ ಪಾಪ ಅವ ಟಿಕೆಟ್ ತೆಗಿಸ್ಕೊಳ್ಳೋ ಗದ್ಲ ಬಸ್ ಬಿಡ್ತಂತೇಳಿ ಅವಾಗ ಅದು ಗೊತ್ತಾಗ್ಲಿಲ್ಲ. ಅವ ಹಂಗ ಹೋಗ್ಬಿಟ್ಟವ. ಹಿಂದೆ ಸಾಧು ನಿಂತಿದ್ದಲ್ಲ, ಅವ ಏನ್ ವಿಚಾರ ಮಾಡಿದಪ್ಪ ಅಂದ್ರೆ ಮೆಲ್ಕ ಬದುಕಿನ ಇದ್ರ ಮೇಲೆ ಕಾಲಿಟ್ಟು ಕೇಶೆ ಸುಳ್ಳೆ ಹಿಂಗ ಕಾಲ್ ತುರಿಸಿಕೊಂಡರ್ಗತ್ತೆ ಮಾಡಿ ತಕೊಂಡ್ಬಿಡುನು ಅಂತ ಅದ್ರ ಮೇಲೆ ಪಾದ ಇಟ್ಕೊಂಡ್ ನಿಂತ. ಎಡಕ ಬಲಕ ನೋಡಿ ಯಾರು ನೋಡಿಲ್ಲ ಅಂತ ತಿಳ್ಕೊಂಡ್ ಕೇಶೆ ಮೆಲ್ಕ 500 ನೋಟ ಬಗ್ಗಿ ತಕ್ಕೊಂಡ ಜೋಳಿಗೆ ಹಾಕೊಂಡ. ಜೋಳಿಗೆ ಹಾಕೊಂಡ್ ಕೂಡ್ಲೆ ಮತ್ತೆ ಎಡಕ ಬಲಕ ಮಂದಿ ನೋಡಿದ್ರೆ ಯಾರು ನೋಡಿದ್ದಿಲ್ಲ. ಆದ್ರೆ ಸಾಧುಗ ಬೆವರು ಬರಕ್ ಶುರುವಾತ. ಜುಲೈದಾಗ ಬೆವರು ಶುರುವಾತ್ ನೋಡು. ಹೆಂಗಂತೆ ನೀನು ಜುಲೈದಾಗೆ ಅಲ್ಲ ಏಪ್ರಿಲ್ ಮೇದಾಗ ಬರ್ಲಿ, ಜುಲೈದಾಗ ಯಾಕೆ ಬರ್ಬೇಕದು? ಯಾವಾಗ ಜೋಳಿಗ್ಯಾಗ 500 ನೋಟ್ ಬಿತ್ತು ಸಾಧುಗ ಬೆಂಗ್ ಬರಾಕೈತಿ. ಇನ್ನು ಇಲ್ಲೇ ನಿಂತಂದ್ರೆ ಯಾರೋ ಅಕಸ್ಮಾತ್ ಹೊಳ್ಳಿ ಬಂದು ಕಳ್ಕೊಂಡವ್ರು ಅವ್ ಬಂದು ಹೊಳ್ಳಿ ಬಂದು ಗಲಾಟೆ ಪಲಾಟೆ ಆಗ್ಬೋದು. ಈ ಬಸ್ ಸ್ಟ್ಯಾಂಡ್ನಾಗ ಬ್ಯಾಡ್ ನಿಂದ್ರಂತ ಹೇಳಿ ಮತ್ತೊಂದು ಬಸ್ ಬತ್ತು. ಆ ಬಸ್ನಾಗ ಇವನು ಜಿಗದಾಡಿ ಇವನು ಒದ್ದಾಡಿ ಹಾಕಿದ. ಅದು ಎಡ್ಡು ಕೈಯ ಬಸ್ಸಿನ ಕಿಟಕಿ ಹಿಡ್ಕೊಂಡು ಹತ್ತಬೇಕತ್ ಎಡ್ಡು ಕೈ ಮ್ಯಾಕ್ ಮಾಡಿರ್ಕೊಳ್ಳಿ ಜೋಳಿ ಹಿಂದೆ ಕುಳಿತಿ. ಆ ಜೋಳಿಗೆ ಹಿಂದೆ ಮತ್ತೊಬ್ಬ ಪಾಕೆಟ್ ಕಟ್ಟ ಕೂತಿದ್ದ. ಅವನೆಲ್ಲ ಜೋಳಿಗೆ ಕೈಯಾಕ 500 ಅವನು ತಗೊಂಡ. ಇವ ಬಸ್ನಾಗ ಹೋಗಿ ಕುಂತ. ಒಟ್ಟು ಇವ್ ಏನಪ್ಪಾ ಅಂತಂದ್ರೆ 500 ನೋಟ್ ಸಿಕ್ಕತಿ 500 ನೋಟ್ ಸಿಕ್ಕತಿ ಅನ್ಕೋ ತಗೋ ಮುಂದಿನ ಊರು ಬಸ್ ಸ್ಟ್ಯಾಂಡ್ನಾಗ ಇಳಿದ ಕ್ಯಾಶ್ ಮೆಲ್ಲಕ ಕೈ ಹಾಕಿ ನೋಡ್ಕೊಂಡ. ಜೋಳಿಗ್ಯಾಗ ನೋಟ್ ಇದ್ದಿದ್ದಿಲ್ಲ. ಹೊಯ್ಕೊಂಡ. ಜನ ಕೂಡಿದ್ರು. ಯಾಕ್ರಿ ಅಜ್ಜಾರ ಶ್ರಾವಣ ಮಾಸ ಯಾಕೆ ಹಿಂಗ್ಯಾಕ್ ಮಾಡ್ತೀರಿ ಅಂತಂದ್ರು. ನನ್ನ 500 ನೋಟ್ ಹೋಗೈತೋ ಯಪ್ಪ, ನನ್ನ 500 ನೋಟ್ ಹೋಗೈತೋ ಯಪ್ಪ ಅಂತ ಸಾಧು ಅಂದ. ನಮ್ಮಂತ ಜನ ಬಾಯ್ ಬಿಡಕ್ ಮಂದಿ ಅವರೆಲ್ಲ ನೋಡ್ಪ ಸಾಧು ರೊಕ್ಕ ಬಿಡುವಲ್ರು ನಮ್ಮಂತರ್ದು ಬಿಡ್ತಾರ ಕಾಲ ಕೇಳ್ತೀರಿ ಅಂತ ಇವ್ರು ಮಾತಾಡಕತ್ತಿದ್ರು. ಪೊಲೀಸರು ಬಂದ್ರು. ಏನ್ ಗದ್ಲಿದ್ರು ಬಸ್ ಸ್ಟ್ಯಾಂಡ್ನಾಗ ಏನ್ ಗದ್ಲ ಅಂತೇಳಿ ಸಾಧು 500 ನೋಟ್ ಕೊಡ್ದಾರಿ ಸುಮಾರು ಮಂದಿ ಅಂತ ಉಳ್ದವ್ರು ಅಂದ್ರು. ಸರಿ 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 ಅಂತ ಮಂದಿನ ಸರಿ ಸಾಧುನ್ ಅಂತೇಳಿ ಪೊಲೀಸ್ ಬಂದ. ಅಜ್ಜಾರ ಅಂದ. ಯಾಕ್ರಿ ಅಳುದ್ ನಿಂದ್ರಿಸ್ತೇವ ಏನಂತೆ ಅಂದ. ಹೆಂಗ ಅಳುದ್ ನಿಂದ್ರಿಸುದ್ರಿ 500 ನೋಟ್ ಬೇಕು ನಂದ ಅಂದ. ಪೊಲೀಸ್ ಕೇಳಿದ, ನೀನು ಸಾಧು 500 ನೋಟ್ ನಿನಗೆ ಎಲ್ಲಿಂದ ಬತ್ತು ಅಂದ. ಜಬರೀಶ್. ನೀನು ಸಾಧು ನೀನ್ ದುಡಿಯಾಕ್ ಹೋಗವು ಏನ ನೆಲ್ ಮಾರಕ್ ಬಂದಿಯೋ ಏನ್ ಕಬ್ಬಿನ ಬಿಲ್ ತಂದಿಯೋ ನಿನಗೆ 500 ನೋಟ್ ಎಲ್ಲಿಂದ ಬಂತ್ರಿ ಅಜ್ಜಾರ ಅಂದ. ಅಂದ ಕೂಡಲೇ ಅಂಜಿಕೇಶೆ ಆ ಹಿಂದಿನೂರಿನ ಬಸ್ ಸ್ಟ್ಯಾಂಡ್ನಾಗ ಸಿಕ್ಕಿತ್ತಂದ. ಹಿಂದಿನೂರಿನ ಬಸ್ ಸ್ಟ್ಯಾಂಡ್ನಾಗ ಸಿಕ್ಕತಿ, ಇವ್ರ ಬಸ್ ಸ್ಟ್ಯಾಂಡ್ನಾಗ ಹೋಗೈತಿ. ಗಪ್ ಇರ್ತೀವೋ ಏನ್ ವಾದ್ವಳ? ಜಡಭಾವ ಹೋದಲ್ರಿದ್ರಣ್ಣ ಇದು. ಹೌದಪ್ಪ. ಇಂಥವ್ನ ಎಷ್ಟು ಬೇಕಿರ್ತಕ್ಕ ಹೇಳ್ಕೊತ್ಕೊಂಡ್ರಲ್ಲಣ್ಣ ಇನ್ನ. ಇವು ಜಡಭಾವಗಳಿವು. ಈ ಜಡಭಾವ ನಮ್ಮ ನೀಗಿ ಮುಂದೊಂದು ಶಬ್ದ ಐತಿ ಮತ್ತಲ್ಲಿ ನಲಿದು. ನಲಿದು ಅಂದ್ರೇನು? ನಲಿದು ಅಂದ್ರೇನು? ನಲಿಯುವುದು ಅಂದ್ರೆ ಸಂತೋಷದಿಂದ. ಅಂದ್ರಾಗ ಒಬ್ಬನ ಮಗ ಇದ್ದ. ಒಬ್ಬ ಹೆಣ್ಮಗಳಿಗೆ ಈ ಕತೆ ಹೇಳ್ಬಾರ್ದಂದ್ರು ಬರ್ತಾವ ನೋಡಿ ಇವು. ಏನ್ ಮಾಡ್ಬೇಕಪ್ಪ ಏನು? ಒಬ್ಬ ಹೆಣ್ಮಗಳಿಗೆ ಒಬ್ಬನೇ ಮಗ ಇದ್ದ. ಆ ಹುಡುಗ ಹೋಳಿ ಹುಣ್ಣಿದಾಗ ಆ ಹುಡುಗ ಚಲೋ ಚಲೋ ಆಕ್ಟಿಂಗ್ ಮಾಡ್ತಿದ್ದ. 4 ಮಂದಿ ಗೆಳೆಯರು ಕೂಡಿ ಏನ್ ಮಾಡಿದ್ರು ಅಂತಂದ್ರೆ, ನೋಡು ನೀ ಎಲ್ಲ ಆಕ್ಟಿಂಗ್ ಮಾಡ್ತೀವಿ ನಮ್ಗೆಲ್ಲ ಗೊತ್ತದ ಸ್ಕೂಲ್ನಾಗ, ಆದ್ರೆ ಇವತ್ತೊಂದು ನಿನ್ಗೊಂದು ಚಾಲೆಂಜಪ್ಪ. ಏನ್ ಚಾಲೆಂಜಪ್ಪ? ಏನ್ ಚಾಲೆಂಜ್ ಅಂತಂದ್ರೆ, ನೀನು ಇವತ್ತೊಂದು ಶೋಗ್ ಹಾಕಬೇಕು, ಸ್ವತಃ ನಿಮ್ಮ ಅವನ ಮುಂದೆ ಹೋಗಿ ನಿಂದಿರ್ಸ್ತೀವಿ ನಿನ್ನ, ನಿಮ್ ಮಗನಿಗೆ ಗೊತ್ತಾಗ್ಬಾರ್ದು. ಹಿಂಗ ನಿನ್ ಚಾಲೆಂಜಪ್ಪ ಅಂತ. ಆಯ್ತಲ್ಲ ಮಾಡಿದ್ರು. ಕಡ್ಡಿ ಸೋಗ್ ಹಾಕಿದ್ರ ಅವ್ ಕಡ್ಡಿದೊಂದ್ ಮಾರಿ ಹಾಕೊಂಡ, ಕಡ್ಡಿ ಒಂದಿಷ್ಟು ಏನೇ ನಾವು ಹಾಕೋತಾರಲ್ಲ ಸೋಗ್ ಹಾಕವ್ರ, ಹಂಗ ಹಾಕೊಂಡ ಕಡ್ಡಿ ಗತ್ತೆ ಕುಣಿಯಾಕತ್ತಿದ.
ಒಬ್ಬ ಹುಡುಗ ಕಡ್ಡಿ ಆಡ್ಸವಾದ, ಒಬ್ಬ ಹುಡುಗ ಇವ್ ಕಡ್ಡಿ ಆದ. ಕಡ್ಡಿ ಆಡಿಸ್ಕೋತ ಊರಾಗ ಜೋಳ ನೀಡಿಸ್ಕೋತ ಅವ್ರ ಅವನ್ ಅಂತೇಳಿ ಬಂದ್ರವ್. ಅಷ್ಟೊತ್ತಿಗೆ ಅವ್ರವ್ವ ನಮ್ಮ ಹುಡುಗ ಎಲ್ಲಿವ್ಯಾನ್ ಅಂತ ಹೇಳಿ ಆಕೆ ಹುಡುಕಾಡಕತ್ತಿದ್ವಿ. ಹುಡುಗ ಸಿಕ್ಕಿದ್ದಿಲ್ಲ. ಆಕೆ 4 ಮಂದಿ ಅಂತೀರಿ, ಇವರು ಒಬ್ಬ ಮಗ ಇವ ಹೋಳಿ ಉಣ್ಣೆ ಬ್ಯಾಡನ್ನ ಕಲೆ ಹೋಗ್ಯಾನಿವ ಅಂತ ಹೇಳಿ ಆ ಹೆಣ್ಮಗಳು ಓಣಿ ತುಂಬಾ ಹೇಳಕತ್ತಿದ್ಲು. ಇದು ಕಡ್ಡಿ ಬತ್ತು. ಈ ಕಡ್ಡಿ ಬತ್ತು, ಇದು ಕಡ್ಡಿ ಅವ್ರ ಮತ್ತೆ ಚಾಲೆಂಜ್ ಆಗಿತ್ತಲ್ಲ ಇದ ರೈತ ಇದು ಗೆಳೆಯರ ಮುಂದೆ. ಹಿಂಗ ಅವ್ರ ತಾಯಿ ಮುಂದೆ ಕುಣದ. ಅವ್ರ ತಾಯಿ ಆ ಕಡ್ಡಿನ ಅಂತ ತಿಳ್ಕೊಂಡ ಜ್ವಾಳ ನೀಡಿದ್ಲು. ಕಡ್ಡಿನ ಅಂತ ಹೇಳಿ ಕಡ್ಡಿ ನೀರಡಿಸಿವ ನೀರು ಕೊಡ್ರಿ ಅಂತಂದ್ರು ನೀರು ಕೊಟ್ಲು. ಕಡ್ಡಿ ಹೆಸದಕ್ಕಿವ ಏನಾದ್ರು ಉಂಡಿ ಕೊಡಂದ್ಕೊಳ್ಳಿ ಉಂಡಿನೂ ಕೊಟ್ಲು. ಎಲ್ಲಾ ಮಾಡಿದ್ರು ಕೂಡ ಅವ್ರ ತಾಯಿ ಮುಂದೆ ಅವನ ಕುಣಿತ, ಅವನ ಡ್ರೆಸ್, ಅವನ ಹಾವ ಭಾವ ಆಕೆಗೆ ಇವ್ ನನ್ನ ಮಗ ಅಂತ ಗೊತ್ತಾಗ್ಲಿಲ್ಲ. ಹಾಗೆ 4 ಕಿಡಿಗೇಡಿ ಹುಡುಗರು ಬಂದು ಏನಂದ್ರು ಅಂದ್ರೆ, ಹೊಳಿ ದಂಡೆ ಕಡೆ ಜಳಕಕ್ಕೆ ಹೋಗಿದ್ದ, ಏನಾಗೈತಿ ಏನೋ ಅಂತ ಮತ್ತೊಬ್ರು ಹೇಳಿ. ಆ ಹೆಣ್ಮಗಳಿಗೆ ಮಗ ಸಿಗಲಾರ್ದಕ್ಕ ಹೊಳಿ ಕಡೆ ಹೋಗಿದ, ಹೊಳಿ ಬರ್ಲಿಲ್ಲ ಅಂತ ಅಂದದ್ದಕ್ಕ ನನ್ನ ಮಗನ ಹುಬ್ಬುತ್ತು ಅಂತ ಹೇಳಿ ಆ ಹೆಣ್ಮಗಳ ಹಾಡಾಡಿಕೊಂಡು ಅಳಾಕತ್ತಿದ್ಲು. ಮುನ್ಯಾನ ಮಂದಿ ಕೂಡ್ತಿ, ಊರಾಣ ಮಂದಿ ಕೂಡ್ತಿ, ಎಷ್ಟೊತ್ತಿ ಕಡ್ಡಿ ಆಡಿಸೋದು ಊರ ಆತು. ಹುಡುಗರಿಗೆ ಗೊತ್ತಾಯ್ತು. ಇನ್ನ ಹಿಂಗ ಇಟ್ಕೊಂಡು ಕೂತೀವಿ ಅಂದ್ರೆ ನಾಳೆ ಊರನ್ನವ್ರ ಸರ್ಪಂಚರೆಲ್ಲ ಕೂಡಿ ನಮ್ಮನ್ನ ಬೈತಾರ. ಈಕಿ ಮಗನ ಹೋದ ಆಕೆ ಮುಂದೆ ತೋರಿಸಿ ಬಿಡುನು ಅಂತ ಹೇಳಿ ಮತ್ತೆ ಕಡ್ಡಿ ಕುಣಿಸ್ಕೋತ ಅವ್ರ ಮನೆಗೆ ಬಂದ್ರವ್. ಅವ್ರ ಮನೆಗೆ ಬಂದು ಒಬ್ಬ ನಿನ್ನಂತ ಶಾಣೆ ಹುಡುಗ ಏನಂದ್ರೆ, ಅವರ ನಿಮ್ಮ ಮಗನ ಹುಡುಗಿ ಕೊಟ್ರೆ ಏನ್ ಮಾಡ್ತೀರಿ? ಏನ್ ಕೇಳಿದವ? ನಿಮ್ ಮಗನ ಹುಡುಗಿ ಕೊಟ್ರೆ ಏನ್ ಮಾಡ್ತೀರಿ? ಅವಾಗ ಆಕೆ ಅಂದ್ಲು, ಯಪ್ಪ ನನ್ನ ಮಗನ ಹುಡುಕಿ ಕೊಟ್ರೆ ನನ್ನ ಕೈಯಾನ ಒಂದ್ ಜೋಡು ಬಳಿ ಅದಾವಲ್ಲ, ನಾನು ಬಳಿ ಕೊಡ್ತನು, ಖರೆ ನನ್ನ ಮಗ ಹೊಳ್ಯಾಗ ಹೋಗ್ಯಾನಪ್ಪ ಇಲ್ಲ ಸತ್ತಾನ. ಆಕೇನ್ ಹೇಳಕತ್ತಾಳು? ಸತ್ತಾನ. ಅವಾಗ ಈ ಹುಡುಗರು ಕಡ್ಡಿ ಕುಣಿಸ್ಕೋತ್ ಕಡ್ಡಿ ತಂದಿದ್ರಲ್ಲ, ಆ ಕಡ್ಡಿ ಮ್ಯಾಗಿನ ಅಂಗಿಯನ್ನ ಪಟ್ನ ತೆಗೆದು ಬಿಟ್ರು. ಈಗ ಏನಾತಕಿಗೆ? ತನ್ನ ಮಗನ ದರ್ಶನ ಆಯ್ತು. ಆ ದರ್ಶನ ಅಷ್ಟ ಆತು, ಮತ್ತೇನ್ರ ಆತು? ಇಲ್ಲಿವರೆಗೆ ಬಂದಿರ್ತಕ್ಕಂಥ ದುಃಖ ಎಲ್ಲ ಸಂಪೂರ್ಣ ಹೋಯ್ತು. ಆನಂದ ದುಃಖ ಮತ್ತೇನಾತು? ಆನಂದ ಸಂತೋಷ ಆಯ್ತಪ್ಪ, ಖುಷಿ ಆಯ್ತು. ಅದನ್ನ ಬಿಡಬೇಡ. ದುಃಖ ಹೋತ ಅಷ್ಟ ಅಲ್ಲ, ದುಃಖ ಹೋದ್ ಎಷ್ಟು ತಾಸಿಗೆ ಆನಂದ ಆತು? ಆ ಕ್ಷಣಕ್ಕೆ. ದುಃಖ ಹೋಗುದಕ್ಕ ಆನಂದ ಆಗುದಕ್ಕ ಅಲ್ಲಿ ಏನ್ರ ಟೈಮ್ ಅಂತರ ಐತನ ಅಲ್ಲಿ? ಇಲ್ಲಪ್ಪ. ಏನ್ ಹಿಂದ ದುಃಖ ಹೋಗಿ ನಾಳೆಗೆ ಆನಂದ ಆತು? ಇಲ್ಲಪ್ಪ, ಆ ಕ್ಷಣಕ್ಕೆ ಆಗೈತ. ಹೌದಿಲ್ಲ? ಹೌದು. ಒಂದೇ ಒಂದು ಕ್ಷಣಕ್ಕ ಇಲ್ಲಿ ತನಕ ಘೋರವಾಗಿ ನನ್ನ ಮಗ ಸತ್ತ ಅನ್ನುವಂತ ದುಃಖ ದಿಕ್ಕಿಲ್ಲದ ಹೋತು. ಅದೇ ಕ್ಷಣಕ್ಕೆ ಹಿಡಿಸಲಾರದಷ್ಟು ಆನಂದ ಆಗಿ ಎದ್ದು ಓಡಿ ಹೋಗಿ ತನ್ನ ಮಗನನ್ನು ತೆಗೆದುಕೊಂಡು ಗಲ್ ಮುದ್ದು ಕೊಟ್ಟು ಅವನು ಎಂತ ಅಂತ ಆಕಿ ಏನೇನ್ ಆನಂದ ಆತ್ ನೋಡು. ನನ್ನ ಮಗ ಎಂತ ಸೋಗ ಹಾಕ್ತಾನ ಅನ್ನೋದು ಗೊತ್ತಾತು, ನನ್ನ ಮಗ ಸತ್ತಿಲ್ಲ ಅನ್ನೋದು ಗೊತ್ತಾತು. ಆ ಆನಂದದೊಳಗ ಆಕೆ ಏನ್ ಮಾಡಿದ್ಲು, ಆನಂದ ಬಾಷ್ಪವನ್ನೇ ಸುರಿಸಾಕತ್ತಿದ್ಲು ಮಗನ ಮೇಲೆ. ಹೌದಿಲ್ಲೋ? ಯಾವ ಕಣ್ಣೊಳಗ ಕಣ್ಣೀರು ಬಂದಿತ್ತು ಅದ ಕಣ್ಣಾಗ ಏನ್ ಬತ್ತೀಗ? ಆನಂದ ಬಾಷ್ಪ. ಅದು ಮುನ್ನಿನ ಜಡ ಭಾವವಮ್ಮ ನೀಗಿ ನಲಿದು. ನಲಿದು ಪದ ಗೊತ್ತಾಗ್ತಿಲ್ಲೋ ಹೇಳು? ಗೊತ್ತಾಯ್ತಪ್ಪ. ಅತಿ ಹೇಳಕ್ ಹತ್ತಿಲ್ಲ ನಿನಗೆ. ನೀಗುವುದಕ್ಕ ನಲಿಯುವುದಕ್ಕ ಅಲ್ಲೇ ವ್ಯಾಳ್ಯ ಅಂತರಿಲ್ಲ. ಕತ್ತಲು ಹೋಗುದು ಬೆಳಕು ಬರುದಕ್ಕ ವ್ಯಾಳ್ಯ ಅಂತರಿಲ್ಲ. ಬೆಳಕು ಬಂದ ತಕ್ಷಣ ಕತ್ಲಿಲ್ಲ ಅಲ್ಲಿ. ಹಾಗೆ ಏನ್ ಹೇಳಕ್ ಹೊಂಟಾರೋ ನಿಜಗುಂಡ್ರಿ ಈ ಪದ್ಯದಲ್ಲಿ ನಿಮ್ಗೆಲ್ಲ ಏನ್ ಅಪ್ಪಣೆ ಕೊಡಕ್ ಹತ್ಯಾರ ಅಂದ್ರೆ, ನಿನ್ನಿನ ದಿವಸದಲ್ಲಿ ಏನನ್ನ ನೋಡಿದ್ರಪ್ಪ ನೀವು? ನಂಬು ಜ್ಞಾನವನೇ. ನೀನ್ ನೋಡಿರಿಲ್ಲ ಅದನ್ನ? ಅಂತಹ ಒಂದು ಪರಮ ಜ್ಞಾನವನ್ನು ಸದ್ಗುರುವಿನ ಮುಖಾಂತರ ಪಡೆದಂಥವು ನೀನು. ಅದು ಎಂಥದ್ದು ಜ್ಞಾನ? ಆ ಈಗ ಹೆಂಗ ನೀವು ಬಂಗಾರ ಅದು ತಂದು ಅಥವಾ ಏನೋ ಸಾಮಾನ ಅವು ತಂದು ಅವ್ರ 4 ಮಂದಿ ಕೂಡ ಚಿಂತನೆ ಮಾಡಿ ಈ ಹೆಣ್ಮಕ್ಳು ಸೀರೆ ತಂದ್ರ 10 ಮಂದಿನ ಕರ್ತಾರ.
ಅದು ಕರೆಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸೀರೆ ಚಲೋ ಐತಿಲ್ಲೋ ನೋಡ್ಬರ್ರಿ ಅಂತ ಮ್ಯಾಲ ಬಾಯಿಲೆ ಹೇಳ್ತಾರ. ಅವ್ರ ಉಳಿದ ಉದ್ದೇಶ ಏನಂದ್ರ ನನ್ನಂತ ಸೀರೆ ಅವ್ರಿಗೆ ಇಲ್ಲಲ್ಲ, ಅವ್ರು ಬಟ್ಟೆ ಊರಿಲ್ಲ ಅಂತ ಎರಡನೇದ ಕೌನ್ಸ್ನ್ಯಾಗ ಅದು. ಹೇದಪ್ಪ ಹೌದಿಲ್ಲ? ನೀವೆಲ್ಲ ಏನಾದ್ರು ಮೋಟ್ರು ಕಾರು ಸೈಕಲ್ ತಂದ್ರಿ ಅಂದ್ರೆ ನೀವು 4 ಮಂದಿ ಕರಿತೀವಿ. ಯಾಕ ಅವ್ರ ಕಡೆಯಿಂದ ನಾ ತಂದ ವಸ್ತು ಅಥವಾ ನಾ ಮಾಡಿದ ಕೆಲಸ ಬಹಳ ಚಲೋ ಮಾಡ್ಲಿ ಅಂತ ಹೇಳಿ ಅವ್ರ ಕಡೆಯಿಂದ ಶಬಾಸ್ಗಿರಿ ಪಡ್ಕೋಬೇಕಂತ ಇರ್ತತಿಲ್ಲ ನಿಮಗದು. ಹಾಗೆ ನಿಜಗೊಂಡ್ರೆ ಏನಂತ ಹೇಳಕತ್ತಾರಪ್ಪ ನಿಮಗೆ ಇವತ್ತಂದ್ರೆ ಸನ್ನುತಿ. ಏನ್ ಶಬ್ದ ಅದು? ಸನ್ನುತಿ. ಸನ್ನುತಿ. ನುತಿ ಅಂದ್ರ ಹೊಗಳುವುದು, ನುತಿಸಿಕೊಳ್ಳುವುದು. ಹೌದಿಲ್ಲ? ಹೌದು. ಅರ್ಥ ಆಗತೈತಿ? ಸಂಪನ್ನಂ ನುತಿ ಸನ್ನುತಿ. ಹೆಂಗ್ ತಮ್ಮ ವಿಗ್ರಹ ಅದು? ವಿಗ್ರಹ ಹೆಂಗ್ ಮಾಡ್ಬೇಕು ಹೇಳು? ಸಂಪನ್ನಂ ನುತಿ ಸನ್ನುತಿ ಅಂದ್ರೆ ಈ ನುತಿಸುವುದು ಬಹಳ ಮಂದಿ ಮಾಡ್ತಾರ ಲೋಕದಾಗ. ಉದಾಹರಣೆಗಾಗಿ ಸಾವುಕಾರ ಮನ್ಯಾಗ ಸಾಲ ತರ್ಬೇಕಂತ ತಿಳ್ಕೊಣಿ. ಸಾವುಕಾರ ಮನ್ಯಾಗ ಸಾಲ ತರ್ಬೇಕಂತೇಳಿ ಸಾವುಕಾರ ಮನೆ ಆದ್ಯಪ್ಪ ಅಂತಂದ್ರೆ ಅಲ್ಲಿ ಸಾವುಕಾರನ ಮಗ ಒಂದು ಕರಿ ಹಜ್ನಂತದ್ ಆಡ್ತಿರ್ತದ ಅಲ್ಲಿ. ನೀ ಹೋಗಿ ಏನಂತಿ ಅಂತಂದ್ರೆ ಏನ್ರಿ ಮಗ ಗೌಡ್ರೆ ನಿಮ್ಮ ಹುಡುಗನ ಇಷ್ಟ ಚಂದ ಐತಿ, ಇಷ್ಟ ಶಾಣೆ ಐತಿ, ಎದಕ್ ಅನ್ನಕತ್ತಿ? ಅದ್ ಚಂದ ಐತ ಅದ? ಇಲ್ಲಪ್ಪ, ಅದು ಕರಿ ಹೆಗ್ಗಣ. ನೀ ಏನ್ ಮಾಡಕತ್ತಿ ಅಂದ್ರ ಆ ಸಾಲ ಇಸ್ಕೊಳ್ಳೋ ಸಲುವಾಗಿ ಸಾವುಕಾರನ ರಂಬಿಸ್ಬೇಕಂತ ಮಾತಾಡ್ತಿಯಲ್ಲ, ಆ ನುತಿ ಅಲ್ಲಿದೆ. ಹೌದಪ್ಪ. ಇದು ಸಂಪನ್ನರಿಂದ. ಯಾರಿಂದ ನುತಿಸ್ಕೊಳ್ತಮ್ಮ ಇದನ್ನ? ಸಂಪನ್ನರಿಂದ. ಸಂಪನ್ನರು ಅಂತಂದ್ರೆ ಯಾರು? ಈ ಹಿಂದೆ ಆಗಿ ಹೋಗಿ ತತ್ವಜ್ಞಾನವನ್ನ ಪಡೆದಂತ ಪರಮ ಪೂಜ್ಯರಾದ ಸ್ವತ್ರೂಪದ ಸಂಪೂಜ್ಯರಿಗೆ ಸಂಪನ್ನರನ್ನಬೇಕು. ಸಂಪನ್ನರಂದ್ರೆ ಯಾರು ಗೊತ್ತಾಯ್ತು? ಯಾರು ಪುಣ್ಯ ಪುರುಷರು ಭಗವಂತನ ಅಸ್ತಿತ್ವವನ್ನು ತಮ್ಮ ಹೃದಯಾರವಿಂದದಲ್ಲಿ ಕಂಡು ಲೋಕದಲ್ಲಿರುವ ಕಾಮೇಚ್ಛೆಗಳಿಗೆ ತಿಲಾಂಜಲಿಯನ್ನಿಟ್ಟು ರಾಗದ್ವೇಷಗಳ ಬಣಿಮೆಗೆ ಬೆಂಕಿ ಹಚ್ಚಿ ಕೇವಲ ಪರಮಾತ್ಮನ ನಾಮದಲ್ಲಿ ಕೂತಾರಲ್ಲ, ಅವ್ರಿಗೆ ಏನ್ ಅನ್ಬೇಕಮ್ಮ? ಅವ್ರಿಗೆ ಸಂಪನ್ನರು. ಸಂಪನ್ನರು. ಅಂಥ ಸಂಪನ್ನರಿಂದ ಹೊಗಳಿಸಿಕೊಳ್ಳುವ ಸನ್ನುತಿ ಅನ್ನೋದು ಸ್ವಲ್ಪ ಬೆಳಗಿನ ವಚನ ನೋಡು, ಬಹಳ ಚಂದ ಬರ್ಕೋರಿ. ಯಾರ್ಯಾರಿಗೆ ಅರ್ಥ ತಿಳಿಲ್ಲ ಅವ್ರೆಲ್ಲರೂ ನೀಟಾಗಿ ಬರ್ಕೋಬೇಕು. ಸ್ವಲ್ಪ ಪದ್ಯ ಬೆರಿಕೆ ಐತದು. ಸನ್ನುತಿ ಅಂದ್ರ ಸಜ್ಜನರಿಂದ ಹೊಗಳಿಸಿಕೊಳ್ಳಲು ಯಾವುದು ಯೋಗ್ಯವಾಗಿದೆಯೋ ಅದು ತನಗೆ ಸದ್ಗುರುವಿನ ಮುಖಾಂತರ ಏನಾಗ್ಬಿಡ್ತಿ? ಈಗಿದು ದೊರಕಿಬಿಡ್ತು ನನಗೆ. ಹೌದಿಲ್ಲ? ಆ ಜ್ಞಾನದ ಒಂದು ಪಿಪಾಸೆ, ಜ್ಞಾನದ ಒಂದು ಇಚ್ಛೆ, ಆ ಜ್ಞಾನದ ವರ್ಗದಲ್ಲಿ ಕುಂತು ಬಿಟ್ಟಿಲ್ಲ ಈಗ ಅದನ್ನ. ಸಂಪನ್ನವಾದ ಅರು ಅಂದ್ರೆ ಏನು? ಜ್ಞಾನ. ನೋಡ್ಕೋ ಅಲ್ಲಿ ಈ ಪದ, ನೋಡ್ಕೋ ಅಲ್ಲಿ ಈ ಪದ ಛೇದ ಮಾಡ್ಕೋ ಅದನ್ನ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ಅಂದ್ರೆ ಏನು? ಜ್ಞಾನವಿದು. ಇದು ಏನ್ ನಿನ್ನಿಂದ ನಿನಗೇನು ಕೊಡಾಕತ್ತೈತಲ್ಲ, ಇಂಥ ಜ್ಞಾನವನ್ನ ಯಾರು ಹೊಗಳ್ತಾರೋ ಲೋಕದೊಳಗ? ಸಜ್ಜನರು, ಸಂಪನ್ನರು, ಋಷಿಮುನಿಗಳು, ದೇವತೆಗಳು ಈ ಜ್ಞಾನವನ್ನ ಹೊಗಳಾಕತ್ತಾರ. ಹೆಂಗ ಹೊಗಳ್ತಾರ ಅನ್ನೋ ತೋರಿಸ್ತಾನೆ ನಿನಗೆ ಅದನ್ನ. ನಿನಗೆ ಹಂಗ ಬಿಡುದಿಲ್ಲ ಅದನ್ನ ನಾನು. ಈ ಲೋಕದ ಈ ಏನ್ ನೀವು ಪಡಿತಿರ್ಲ, ಈ ಏನೋ ಹೇಂತಿ ಮಾಡ್ಕೊಂಡ ಅದೇನೋ ಸುಡುಗಾಡ ಏನ ದುಡ್ಡ ಅವು ಏನೇನೋ ಮಾಡ್ಕೊಂಡು ದಣಲಪ್ ಗಾದಿ AC ರೂಮ ಈ ಏನೋ ಹಿಂಗ್ ಪಡ್ಕೊಂಡ ಸುಖ ಪಡುದಿಲ್ಲ ಇಲ್ಲಿ ಈ ಲೋಕದ ಮನುಷ್ಯರ. ಇದಕ್ಕೆ ಏನಂತಾರಂದ್ರ ಮನುಜಾನಂದ. ಇದಕ್ಕೇನಂತಾರ? ಇದಕ್ಕ ಮನುಜಾನಂದ. ಈ ಮನುಜಾನಂದದಕ್ಕಿಂತಲೂ ಮಿಕ್ಕಾನಂದಕ್ಕ ಗಂಧರ್ವಾನಂದ. ಅದಕ್ಕೇನಂತಾರ? ಅದಕ್ಕೆ ಗಂಧರ್ವಾನಂದ. ಮನುಜಾನಂದದ 100 ಪಟ್ಟು ಐತೆ ಅಂತ ಹಿಂಗೇನೋ ಬರ್ದಾರ, ಅವ್ರ ಒಂದು ಪುಸ್ತಕ ಬರ್ದಾರ. ಅದು ಇರಲಿ, ಮುಂದೆ ಯಾವಾಗ ನೋಡ್ತಾನ ಅದ್ರ ಮುಂದೆ. ಗಂಧರ್ವ ಆನಂದದಕ್ಕಿಂತಲೂ ಶತಕೋಟಿ ಹೆಚ್ಚು ಪಟ್ಟು ಇದು ದೇವಾನಂದ. ಅದು ಯಾವ ಅನಂತಮ್ಮ? ಅದು ಮೊದಲಾದ ಮನುಜಾನಂದ, ದೇವಾನಂದ. ಮನುಜಾನಂದ, ಗಂಧರ್ವಾನಂದ, ಅದರ 100 ಪಟ್ಟು ಯಾವ್ದಪ್ಪ? ದೇವಾನಂದ. ಹೌದಿಲ್ಲ? ಹೌದಿಲ್ಲ? ದೇವಾನಂದದ ಶತಕೋಟಿ ಪಟ್ಟು ಮುಂದಿಂದು ಜ್ಞಾನಾನಂದ.
ಯಾವ್ದಪ್ಪ ಮುಂದಿಂದು? ಜ್ಞಾನಾನಂದ. ಆ ಜ್ಞಾನಾನಂದವನ್ನ ಪಡೆಯುವ ಸಲುವಾಗಿ ಸಕಲ ದೇವತೆಗಳು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಗುಡಿಸಲದಾಗ ಬಂದ ಅವರು ನಿಮಗ್ ಅವ್ಯಕ್ತವಾಗಿ ಈ ಜ್ಞಾನವನ್ನು ಕೇಳಕ್ ಕೊಟ್ಟಿರ್ತಾರ. ನಿಮ್ಗಿದು ಗೊತ್ತಿರ್ಲಿ, ನಾ ಇದನ್ನ ಕಲ್ಪಿಸಿ ಹೇಳುದಿಲ್ಲ. ಇದನ್ನ ಹಿಂದೆ 70ರಾಗ ನಾನು ದಾವಣಗೆರೆ ಒಳಗೆ MCC ಕಾಲನಿ ಒಳಗೆ ಗುರುಶಾಂತಾಶ್ರಮ ಅಂತ ಹೇಳಿ ನಮ್ಮ ಗುರುಗಳ ಆಶ್ರಮ ಇತ್ತು. A ಬ್ಲಾಕ್ನಾಗ ಅದು. ಈಗೇನ್ ನಿಮ್ ಮೆಡಿಕಲ್ ಕಾಲೇಜ್ ಐತಲ್ಲ, ಮೆಡಿಕಲ್ ಕಾಲೇಜ್ ರೋಡ್ ಅನ್ನ A ಬ್ಲಾಕ್ ಅದು. ಅಲ್ಲೇ ನಾನು 70ರಾಗ ಭಿಕ್ಷಾ ಮಾಡ್ಕೊಂಡು ನಾನು ಅಲ್ಲಿ ಪ್ರಸಾದ ಮಾಡ್ಕೊಂಡು ಇದ್ದೆ. ನಾನು ಅಲ್ಲಿ ಅಂಥ ಸಮಯದೊಳಗೆ ಆ ನಮ್ಮ ಗುರುಗಳಕ್ಕಿಂತ ಪೂರ್ವದಲ್ಲಿ ಆ ಮಠದಾಗ ಆಳಿಗೆ ಹೋದವರು ಅಲ್ಲಿ ನಿರಂಜನ ಅವಧೂತರು ಅಂತ ಆಗಿ ಹೋಗಿದ್ರು. ಆ ನಿರಂಜನ ಅವಧೂತರ ಗದ್ದಿಗೆಯನ್ನು ನಾವು ಪೂಜಾ ಮಾಡ್ತಿದ್ವಿ ಆಗ. ಆ ಸಮಯದಲ್ಲೇ ನನಗೆ ಹೇಳಿದ ಮಾತಿದು, ಅಲ್ಲಿ ಆ ನಿರಂಜನಾನಂದ ಅಪ್ಪಗಳು ದಿನಾಲು ಏನ್ ಮಾಡ್ತಿದ್ರು ಬೆಳಗಿನ 4ರಿಂದ 6 ಗಂಟೆ ತನಕ ಎರಡು ತಾಸು ಶಾಸ್ತ್ರ ಹೇಳ್ತಿದ್ರು. ಆ 2 ತಾಸು ಶಾಸ್ತ್ರದ ಮುಂದೆ ಒಂದ್ ದಿವ್ಸ ಧೋ ಅಂತ ಮಳಿ ಬಂದ್ಬಿಟ್ಟು, ಸ್ವಲ್ಪ ನಮ್ಕಿಂತ ಮಳಿ ಹೆಚ್ಚಕತ್ತ ಅಲ್ಲಿ. ಅಲ್ಲೇ ನಿನಗೆ ಹೇಳ್ತಾನು ಹಂಚಿನ ಮಠ ಅವು ಆಗೆಲ್ಲ ಹಂಚಿನ ಮಣಿಗಳಿದ್ದು. ಈಗೆಲ್ಲ ಒಂದ್ ಸ್ವಲ್ಪ ಇದಾಗ್ಯಾವ. ಅಲ್ಲೆಲ್ಲ ಕೊಳವೆ ಹಂಚಿತ್ತಾಗ ರಪ್ಪ 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 ಆಣೆಕಲ್ಲ ಶೌ ಅಂತ ಹೇಳಿ ಎಲ್ಲ ಹಂಚಿಕೆ ಹೋಗುವಂಗ ಗಾಳಿ, ಭಯಂಕರವಾದ ಮಳಿ. ಅಂತ ಸಮಯದಲ್ಲಿ ಯಾರು ಬರ್ತಾರೆ ಮಠಕ್ಕೆ ಶಾಸ್ತ್ರ ಕೇಳಕ್? 4ಕ್ಕ ಎಲ್ಲ ಬಂತಂತ ಮನಿ ಕದ ಹಾಕೊಂಡು ಕದ ತೆಗೆದ್ರೆ ಸಾವ್ತಿವೆ ನೋಡ ಕೂತಿತ್ತು ಒಳಗೆ ಜನ. ಆ ಸಮಯ 4 ಗಂಟೆ ಕರೆಕ್ಟ್ ಆಗಿ ನಿರಂಜನ ಅವಧೂತರು ಎದ್ದ ಆ ಸ್ಪೀಕರ್ ಒಂದು ಬಟನ್ ಬಡದ ಕೂಡಲೇ ಸ್ಪೀಕರ್ ತಾನ ಆನ್ ಹಾಕಿತ್ತು. ಅವ್ರು 2 ಗಂಟೆ ಏನ್ ಮಾಡಿದ್ರಪ್ಪ ಅಂದ್ರೆ ದಿನ ಹೆಂಗ್ ಪಾಠ ಮಾಡ್ತಿದ್ರಲ್ಲ ಹಂಗ್ ಪಾಠ ಮಾಡಿದ್ರು ಅವ್ರು. 6 ಗಂಟೆಗೆ ಮಳಿ ನಿಂತ್ರಿಪ್ಪ. ಇಡೀ ಕಾಲನಿ ತುಂಬ ಡಬಲ್ ಸ್ಪೀಕರ್ ಅದು, ಭಯಂಕರ ಸೌಂಡ್ ಅದು. 6 ಗಂಟೆಗೆ ನಿಮ್ಮಂತವ್ರೆಲ್ಲ ಸ್ನಾನ ಮಾಡಿ ಬಂದ ಗುರುಗಳನ್ನ ಕೇಳಿದ್ರಿ, ಅಪ್ಪ ದಿನ 4 ಮಂದಿ ಬರ್ತಿದ್ರು, ನೀವು ಹೇಳ್ತಿದ್ರಿ, ಮತ್ ಇವತ್ತು ಯಾಕೆ ಮಂದಿಲ್ಲ ಮಕ್ಳೆಲ್ಲ ದೋ ಅಂತ ಮಳೆ ಹೆಚ್ಚೈತಿ, ಮಣಿ ಸೋರಿ ನಾವೆಲ್ಲ ತೆಗ್ದು ಹೋಯ್ಯೋ, ನೀವು ಶಾಸ್ತ್ರ ಹೇಳಿದ್ರಲ್ಲ ಯಾಕೆ ಹೇಳಿದ್ರಿ ಮಂದಿನ ಇದ್ದಿದ್ದಿಲ್ಲ ಅಂತ ಕೇಳಿದ್ರಂತ. ಆಗ ನಿರಂಜನಪ್ಪಗಳು ಹೇಳಿದ ಮಾತು, ನೋಡಪ್ಪ ದಿನಾಲು ನಿಮಗೆ ಹೇಳಿ 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 ನನಗೂ ಸಾಕಾಗಿತ್ತು. ನೀವು ತುಂಬಾ ಇಲ್ಲಿ ಕುಂಡಿರ್ತಿದ್ರಲ್ಲ, ಇಲ್ಲೇ ದೇವತೆಗಳಿಗೆ ಕುಂಡ್ರಾಕ ಜಗ ಉಳಿದಿದ್ದಿಲ್ಲ. ನೀವು ಇಲ್ಲದನ್ನ ನೋಡ್ಕೊಂಡ್ರೆ ಶಾಸ್ತ್ರ ಕೇಳುವ ಸಲುವಾಗಿನ ವರುಣ ದೇವ ಮತ್ತು ಗಾಳಿ ದೇವ ಮತ್ತು ಗುಡುಗು ದೇವ ಸಕಲ ನಕ್ಷತ್ರ ದೇವತೆಗಳೆಲ್ಲ ಬಂದ ಮಠ ತುಂಬಾ ಒಬ್ಬರ ಮೇಲೆ ಒಬ್ರು ಕೂತ್ರಪ್ಪ. ದೇವತೆಗಳು ಪಾಪ ಗಂಧರ್ವಾನಂದ ದೇವಾನಂದದಲ್ಲಿ ಕೂತಿದ್ದು ಜ್ಞಾನಾನಂದ ಸಿಕ್ಕಿದ್ದಿಲ್ಲ. ಜ್ಞಾನಾನಂದ ಪಡೆಯುವ ಸಲುವಾಗಿ ಬಂದು ಇಷ್ಟೊತ್ತಕ್ಕ ಕಾಲು ಒತ್ತಿ ಈಗ ಆದ್ರು ನೋಡಿ, ನೀವು ಬಂದ್ರಿ ಅವ್ರು ಆದ್ರ ಏನಂದ್ರ ತಮ್ಮ ಇಷ್ಟ ತನಕ ದೇವತೆಗಳು ಕುಂತಿದೆ ಹೋದ್ರಂತ ಹೇಳಿದ್ರು. ಜ್ಞಾನಾನಂದ ಹೌದಿಲ್ಲ, ಎದಕ್ಕೆ ಬಂದಿದ್ರು? ಎದಕ್ಕೆ ಬಂದಿದ್ರು ಅವರು? ಜ್ಞಾನಾನಂದ ಪಡೆಯೋದು. ಈಗ ನೀವು ಅರ್ಥ ಮಾಡ್ಕೋರಿ, ನನ್ನಿಂದ ನೀವು 300 ಕಿಲೋಮೀಟರ್ ಒಬ್ರದಿರಿ, 400 ಕಿಲೋಮೀಟರ್ ಒಬ್ರದಿರಿ, ಎಷ್ಟೋ ದೂರ ಅದಿರಿ, ಇದು ಕೂಡ ನೀವು ಅಷ್ಟ ಕೇಳುದಿಲ್ಲ. ಈಗಿದ್ರೆ ಇದು ಅಂತರಿಕ್ಷದಲ್ಲಿ ಹೋಗಿ ಅಲ್ಲಿರುವ ದೇವತೆಗಳು ಕೇಳ್ತಾರೆ, ಈ ವಾಯು ದೇವತೆಗಳು ಕೇಳ್ತಾರೆ, ದಿಕ್ಪಾಲಕರು ಕೇಳ್ತಾರೆ, ಭೂತಾಯಿ ಕೇಳ್ತಾಳೆ. ಇದು ನೀವು ಅಷ್ಟ ಆಡಿಯನ್ಸ್ ಅಲ್ಲಿದಕ್ಕೆ. ನಿಮಗೆ ದೇಹ ಐತಿ, ನೀವು ಕಾಣ್ತೀರಿ. ನಿರ್ದೇಹಿಯಾದ ಸಕಲ ದೇವತೆಗಳು ಕೂಡ ಸದ್ಗುರುವಿನ ಪಾದದಲ್ಲಿ ಕುಳಿತುಕೊಂಡು ಇದೇ ಜ್ಞಾನವನ್ನು ಕೇಳ್ತಾರೆ. ಅಂಥ ಜ್ಞಾನವನ್ನು ಹೆಂಗ ಹೊಗಳಕತ್ತಾರ ಅವರು? ಸನ್ನೂತಿ ತನಗೆ ಸಂಪನ್ನವಾದ, ಏನಂತ ಶಬ್ದದು? ಸಂಪನ್ನವಾದ ಅಂದ್ರ ಅನಾಯಾಸವಾಗಿ ಬಂತು. ಅದು ನಿನ್ ಹೆಂಗ್ ಬಂದಿತ್ತು? ಅದು ಆ ಕರ್ಮದಿಂದ ಏನಾರ ಮಾಳೆ ಪಡೆದಿದ್ರೆ ನಾನು ಇಲ್ಲ ನೆನಪತ್ತಿಲ್ಲ. ಕರ್ಮದ ಫಲಗಳ ಬಗ್ಗೆ ಹೆಂಗ್ ಹೇಳಿದ್? ತನುವ ದಂಡಿಸಬೇಡ, ಮನೋ ನಿಲ್ಲಿಸಬೇಡ, ಮರ್ತೀರೇನ? ಇಲ್ಲ. ಅದು ಏನು ನೋಡು, ದೇಹಕ್ಕ ದನು ಇಲ್ಲ,
ಹೌದು ಮನೆ ಬಿಟ್ಟು ಹೋಗಿಲ್ಲ, ರೊಕ್ಕ ರೂಪಾಯಿ ಖರ್ಚು ಮಾಡಿಲ್ಲ, ಹೌದು ಏನಪ್ಪ ಅದಕ್ಕಾಗಿ ವನವಾಸ ಹೋಗಿ ಎಲ್ಲೋ ಗುಡದಾಗ ಗವಿಯೊಳಗೆ ನೀರು ಬಿಟ್ಟು ನಾವು ಕೂತಿಲ್ಲ. ಹೌದು ಹೌದು ಆರಾಮ ಮನೆಯೊಳಗೆ ಎಲ್ಲಿ ಕುಂತು ಅಲ್ಲೇ ಬಂದು ಈ ಜ್ಞಾನ ಸಿಗ್ತತ್ತಲ್ಲ, ಇದಕ್ಕೆ ಸಂಪನ್ನ ಅಂತಾರೆ. ಹೌದಪ್ಪ ಇದಕ್ಕೆ ಪೂರ್ವ ಪುಣ್ಯ ಇರ್ಬೇಕು. ಇದಕ್ಕೆ ಹೌದಪ್ಪ ನೀವು ಹೋಗಿ ಕಾಶಿಗೋ ಕೇದಾರಕ್ಕೋ ಎಲ್ಲಾರ ಹೋಗಿ ಪಡೆದ್ರೆ ಸಂಪನ್ನ ಅಲ್ಲದ. ಹೌದಪ್ಪ ಏನ್ ಆಶ್ಚರ್ಯ ರುದ್ರಣ್ಣ ಇದು. ಹೌದು ನಿಜಕ್ಕೆ ಆಶ್ಚರ್ಯ. ಮತ್ತೇನ್ರಿ ನೀವೇನ್ರ ಗುರುಸೇವೆ ಮಾಡಿ ತನ್ನೋದು ದಂಡಿಸಿರೇನ? ಇಲ್ಲಪ್ಪ. ಏನ್ರ ದುಡ್ಡ ಪಟ್ಟ ಕೊಟ್ಟಿರೇನ? ಇಲ್ಲಪ್ಪ. ಮನೆ ಮಾರಿ ಬಿಟ್ಟಿರೇನ? ಇಲ್ಲಪ್ಪ. ಮತ್ ನಿಮಗೆ ಸಿಗಾಕತ್ತೈತಿಲ್ಲೋ? ಹೌದಪ್ಪ. ಮತ್ತೆ ಇದು ಸಂಪನ್ನ ಹೌದಲ್ಲೋ ಇದೆ? ಹೌದಪ್ಪ. ಹೌದು ನೋಡ್ರಿ ಎಷ್ಟು ನೀವು ಪುಣ್ಯ ಮಾಡಿರ್ಬೇಕು ನೋಡ್ರಿ. ದೇವತೆಗಳಿಗೂ ದುರ್ಲಭವಾದಂತಹ ಜ್ಞಾನ ನಿಮ್ಮ ಮನೆಯಾಗ ನೀವು ಕೂತಲ್ಲೇ. ಹೌದು ನೀವು ಗುರುವಿಗೆ ಅಷ್ಟೇ ನಮಸ್ಕಾರ ಮಾಡಬಾರ್ದ, ಈ ವಿಜ್ಞಾನ ಕಂಡು ಹಿಡ್ದಾರಲ್ಲ ಆ ವಿಜ್ಞಾನಿಗಳಿಗೂ ನಮಸ್ಕಾರ ಮಾಡ್ಬೇಕು. ಎಂತ ವಿಚಿತ್ರ ಕಾಲಿದು. ಈ ಕಲಿಯುಗ ಸುಮಾರು ಅಂತಾರಲ್ಲ, ಈ ನಾವ್ ಹೆಂಗ್ ಹೂ ಅನ್ಬೇಕು ಇದಕ್ಕ? ವಿಚಾರ ಮಾಡಿ ನೋಡ್ರಿ. ನಾವು ವಿಜ್ಞಾನಿಗಳಿಗೆ ನಮಸ್ಕಾರ ಹೇಳ್ಬೇಕು, ನಾವು ಗ್ರಂಥಕರ್ತರಿಗೆ ನಮಸ್ಕಾರ. ನನ್ನ ದೃಷ್ಟಿ ನನಗೆ ಹೆಂಗ್ ಅನ್ಸಾಕತ್ತೈತಿ ಅಲ್ತಮ್ಮ, ಇದ್ರಿಗೆ ಯಾರು ಬರ್ತಾರ ಅವ್ರು ಎಲ್ಲರಿಗೂ ಕಾಲ್ ಹಿಡ್ಕೋಬೇಕು ಅನ್ಸಾಕತ್ತೈತಿ ನನಗೆ. ಯಾಕಂದ್ರೆ ಜಗತ್ತಿನೊಳಗೆ ಎಲ್ಲರೂ ಉಪಕಾರ ಮಾಡಿಬಿಟ್ರಲ್ಲ ನಮಗೆ. ಅಪಕಾರ ಯಾರು ಮಾಡ್ಯಾರ ಹೇಳ್ರಿಪ್ಪ ನಿಮಗೆ? ಇಂಥವ್ರು ಒಬ್ರು ನನಗೆ ಅಪಕಾರ ಮಾಡ್ಯಾರ ಅಂತ ಹೇಳ್ರಿಪ್ಪ. ಎಷ್ಟು ಲೋಕ, ಎಷ್ಟು ಚಲೋ ಲೋಕಪ್ಪ ಇದು, ಎಷ್ಟು ಚಲೋ ಜಗತ್ತಿದು. ತ್ರೇತಾಯುಗ ದ್ವಾಪಾರ ಯುಗ ಅಂತ ಹೇಳಿ ಏನೇನೋ ಕತಿ ಹೇಳುವಂಗ ಹೇಳ್ತಿರ್ತೀನಲ್ಲ, ಅದಕ್ಕಿಂತಲೂ ಕಲಿಯುಗ ಚಲೋ. ಆ ಕಾಲದಲ್ಲೇ ಏನು ಗಲಾಟೆ ಅದು, ಏನದು ಅಷ್ಟು ನಿಗ್ರಹ ಬೇರೆ ಅತೇನು ಇಲ್ಲ. ಮತ್ ಇಷ್ಟು ಪುಣ್ಯವಾದಂಥದಕ್ಕೆ ಸಂಪನ್ನದ ಇನ್ನೇನನ್ಲಿ ಹೇಳ. ಸನ್ನುತಿ ಹೇಳ ಇನ್ನ ಮತ್ತೊಮ್ಮೆ ಅದನ್ನ. ಸನ್ನುತಿ ಅಣ್ಣದನ್ನ ಸನ್ನುತಿ ತನಗೆ ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬು ಯೋಗಿ ನಿನ್ನ. ಸಾಕ್. ನನ್ನಿ ಅಂದ್ರೆ ಸತ್ಯ. ನನ್ನಿ ಅಂದ್ರೆ ಏನು? ಸತ್ಯ. ಸತ್ಯ ಅಂದ್ರೆ ಏನು ಅಂದ್ರೆ ಯಾವುದು ಎಲ್ಲ ಕಾಲದಲ್ಲಿ ಇರುತ್ತದೆಯೋ ಅದಕ್ಕೆ ಸತ್ಯ ಅನ್ಬೇಕು. ನನ್ನಿ ಅಂದ್ರೆ ಏನು? ಸತ್ಯ ಅಂದ್ರೆ ಗೊತ್ತಾಯ್ತು. ಯಾವುದು ಎಲ್ಲಾ ಕಾಲದಲ್ಲಿ ಇರುತ್ತದೆಯೋ, ಒಂದು ಕಾಲದಲ್ಲಿ ಇರ್ತಾವು, ಇನ್ನೊಂದು ಕಾಲದಲ್ಲಿ ಇರುವುದಿಲ್ಲ. ಹೌದಪ್ಪ. ಉದಾಹರಣೆ, ನಿನಗೊಂದು ಉದಾಹರಣೆ ಕೊಡ್ತಾನೆ. ಈಗ ನಿಮ್ದೊಂದು ಮಠ ಐತೆ ಅಲ್ಲಿ. ಮುನ್ನ ಏನಾರ ಮಠ ಇತ್ತೇನೋ? ಪಂಪಾಪತಿ ಅಪ್ಪಗಳು ಕಟ್ಟೋಕ್ಕಿಂತ ಮೊದಲ ಇತ್ತೇನದು? ಇಲ್ಲಪ್ಪ. ಹೌದಾ? ಒಂದು ದಿವಸ ಪ್ರಳಯಾದಿ ಕಾಲದಲ್ಲಿ ಅದು ಇರ್ತತೇನು? ಇಲ್ಲಪ್ಪ. ಇಲ್ಲ. ಮುಂದವೂ ಇಲ್ಲ, ಇಂದು ತೊರೆದ ಮುಂದೊಂದು ದಿನ ಇರುವುದಿಲ್ಲ. ಆದ್ರೆ ಅಲ್ಲಿ ಇರುವಂತ ಅವಕಾಶ ಮಾತ್ರ ಶಾಶ್ವತ ಐತೋ ಇಲ್ಲೋ? ಆಯ್ತಪ್ಪ. ನೀವು ಮಠ ಕಟ್ಟೋಕ್ಕಿಂತ ಮೊದಲೂ ಅವಕಾಶ ಇತ್ತು. ಹೌದಪ್ಪ. ಕಟ್ಟುವಾಗನೂ ಐತಿ. ಹೌದಪ್ಪ. ನಾಶಾನಂತರದಲ್ಲಿ ಇರುವ ಅವಕಾಶ ಏನೈತಲ್ಲ ಅದಕ್ಕೆ ಸತ್ಯ ಅಂತ ಕರಿಬೇಕು, ಅದಕ್ಕೆ ಸತ್ತು ಅಂತ ಕರಿಬೇಕು. ಅದಕ್ಕೆ ಇನ್ನೊಂದು ಸುಧಾರಿಸಿ ಶಬ್ದ ಏನ್ ಕೊಟ್ರು ನಿಜಗೊಂಡ್ರಿ ಇವತ್ತ? ನನ್ನಿ. ನನ್ನಿ ನ ಅನ್ಯ ನನ್ನಿ. ಅದು ನಿನ್ನನ್ನು ಬಿಟ್ಟು ಇಲ್ಲ. ಅದು ಆ ಕಡ್ಡಾಗಿ ಕುಣುತ್ತಿತ್ತಲ್ಲ, ಅದು ಆಕೆ ಮಗ ಕಡ್ಡಾಗಿ ಕುಣುವ ಕಡ್ಡಾಗಿದ್ದ ನಾವು? ಇಲ್ಲಪ್ಪ. ಹಡ್ಡಿ ಅಂತೆ ತೋರಿದ್ದಷ್ಟೇ. ಹೌದಪ್ಪ. ವಾಸ್ತವಿಕವಾಗಿ ಅದು ಆ ಹುಡುಗ ಆಕೆ ಮಗಾನೇ ಅದು. ಹೌದಪ್ಪ. ಹಾಗೆ ನೀನು ಸಂಸಾರಿಯಾದಾಗನು ನೀನು ಜ್ಞಾನಿಯೇ, ಮೂರ್ಖನಾದಾಗೂ ನೀನು ಜ್ಞಾನಿಯೇ. ಹೌದಪ್ಪ. ಎಲ್ಲ ಕಾಲದಲ್ಲಿಯೂ ನೀನು ಆತ್ಮರೂಪಣೆ. ಹೌದಪ್ಪ. ಏನೋ ಒಂದು ಕಥೆ ಬರುತ್ತಾರ ಅಲ್ಲಿ ಆ ವಾಲ್ಮೀಕಿ ರಾಮಾಯಣದಲ್ಲಿ. ಈಟ ಹೇಳ್ತಾನೆ, ಹೇಳ್ಬಾರ್ದಂದ್ರೂ ಕಾಡ್ತಾವ್ ನಾವು. ಅವು ಏನಾಗೈತೆ ಅವಕ್ಕೆ ಏನ್ ಮಾಡಿ ಬಂದಷ್ಟು ಪಾಳೆ ಕಟ್ಕೊಂಡು ಕೂತಾವ್ ನೋಡ್ ಮುಂದೆ. ಏನ್ ಮಾಡ್ಬೇಕು ನಾವು? ಅವು ಕಾಲು ಹಿಡ್ಕೋತಾವು, ಕೈ ಹಿಡ್ಕೋತಾವು, ಬಳ್ಳಿ ಜಗ್ತಾವ್. ನನ್ನ ಸರಿಯಾಗಿ ಸರಿವಲ್ಲಪ್ಪ ನನಗೆ. ಕೂತ್ಬಿಟ್ಟ ನೋಡು, ರೂಮಿನ ತುಂಬಾ ಕೂತ್ಬಿಟ್ಟಾವ್ ನೋಡು. ಅಲ್ಲೇ ರಾಮಾಯಣ ಮುಗಿದಿತ್ತಂತ ರುದ್ರಣ್ಣ.
ಅವರು ರಾವಣ ಅವ ಎಲ್ಲ ಮುಗೀತಿ, ಅವನ ಕೆಲಸ ಮುಗೀತಿ, ಅದೆಲ್ಲ ಮುಗಿದೋತು. ವಿಭೀಷಣಕ್ಕೆ ಪಟ್ಟಕ್ಕಾತು, ಅಯೋಧ್ಯಕ್ಕೆ ಬಂದ್ರು, ಅದೆಲ್ಲ ಪಾಪ ಅವರು ಪಟ್ಟಾಭಿಷೇಕ ಆತು, ಧನು ಆಗಿತ್ತಲ್ಲ. ನನಗೆ ಬಹಳ ಸಂತೋಷ ಕಥೆ ಹೇಳಾಕ್ತಮ್ಮ. ಅದೇನು ಶಾಸ್ತ್ರ ಹೇಳ್ತಾನೆ ಬಿಡಪ್ಪ, ಅದು ಏನು ಮತ್ತದ ಏನು ಹೇಳ್ಬೇಕಾಗೈತಿ ಹೇಳ್ತಾನೆ. ನನಗೆ ಅದು ಬಹಳ ಮುಖ್ಯ ಅಲ್ಲ. ಅದು ಮುಖ್ಯ ಏನಪ್ಪಾ ಅಂತಂದ್ರೆ ಗುರುಭಕ್ತಿ. ಈಗೇನ ಸುಬುಧೇಂದ್ರ ತೀರ್ಥರದಾರಲ್ಲ, ಶ್ರೀಪಾದ ಸುಬುಧೇಂದ್ರ ತೀರ್ಥ ಮಂತ್ರಾಲಯದ ರಾಯರು ಇವತ್ತದಾರಲ್ಲ, ಅವ್ರಿಗಿಂತ ಹಿಂದಿನವ್ರಿಗೆ ಸುಮೀಂದ್ರೇಂದ್ರ ತೀರ್ಥರಂತಿದೆ. ಯಾಕೋ ನಾನು ಅಲ್ಲಿ ಒಳ್ಳೋದು ನೋಡಿ. ಅವರು ಮೂಲ ರಾವಣ ಮಂತ್ರಾಲಯದಲ್ಲಿ ಯಾರು ಪೂಜೆ ನಡುತ್ತಂದ್ರೆ ಮೂಲ ರಾಮನ ಪೂಜೆ ನಡೀತಿರ್ತದೆ. ಮೂಲ ರಾಮ ಅಂತ ಅದಕ್ಕೆ ಹೆಸರು ವೈದಿಕದೊಳಗ. ಆ ಮೂಲ ರಾಮ ಅಂದ್ರೆ ಇವತ್ತೇನು ಅವತಾರ ರಾಮದಲ್ಲ, ಸೀತಾನಗಂಡ ರಾಮ ಅವ ಅಲ್ಲ. ಈ ರಾಮನಿಗಿಂತ ಮೊದಲಿದ್ದ ಒಬ್ಬ ರಾಮ ಇದ್ದ ಅಂತ ಅಲ್ಲಿ ವೈದಿಕ ಕಲ್ಪನೆ ಅದ ಅದಕ್ಕೆ. ಆ ಮೂಲ ರಾಮನೇ ಈ ರಾಮನಾಗಿ ಬಂದಿದ್ದ ಅಂತ ಅವತಾರಗಳು. ಅಲ್ಲಿ ನೀವು ಗೀತಾದ 4ನೇ ಅಧ್ಯಾಯ ನೋಡಿರಲ್ಲ ಅದನ್ನೆಲ್ಲ ನೋಡಿ ಅವನ್ನೆಲ್ಲ, ಹೌದಿಲ್ಲ? ಹಂಗ ಆ ಸುಬುಧೇಂದ್ರ ತೀರ್ಥರು ಶ್ರೀರಾಮನ ಪೂಜೆಯನ್ನು ಮಾಡುವಾಗ ಒಂದ್ ದಿವ್ಸ ಹೊರಗೆ ಬಂದ ಅಂದ್ರಂತ, ತಮ್ಮ 14 ವರ್ಷ ವನವಾಸ, ಕಾಡು ಕಲ್ಲು ಮುಳ್ಳುಗಳನ್ನು ತುಳಿದ ಶ್ರೀರಾಮನ ಪಾದಗಳು ನಾವು ಒತ್ತಾಕ್ ಹತ್ತಿದ್ದಿಂದ ಮೊದಲ ಒಂದು ಸ್ವಲ್ಪ ಬಳ್ಳ ಪಳ್ಳ ಒಂದಿಟ ಬೆದ್ದು ಬಿದ್ದಂಗ ಆಗಿದ್ದು, ಅಂಗಾಲಾಗ ಅಲ್ಲೇಟ್ ಮುಳ್ಳು ತುಳಿದದ್ದು, ಕಲ್ಲು ಬಡದದ್ದು, ಕಚ್ಚಿದ್ದು. ಇತ್ತೀಚೆಗೆ ಅವೆಲ್ಲ ಮಾದ ರಾಮನ ಪಾದಗಳು ಈಗ ಬಹಳ ಮೆತ್ತಗಾಗ್ಯಾವ ನೋಡು ಅಂತಿದ್ರಂತ. ಯೋಚನೆ ಮಾಡಿ ನೋಡ್ರಿ, ಈ ಭಾವವನ್ನು ಯೋಚನೆ ಮಾಡಿ ನೋಡ್ರಿ ಒಂದಿಟ್ಟು ನೀವು. ಅಲ್ಲ, ನಿಮಗೆ ಹೆಂಗ್ ಅನಿಸ್ತತಿ? ನನಗಂತೂ ಕಳ್ಳ ಕಿತ್ತು ಬಂದಂಗ ಆಕಚ್ಚಪ್ಪ. ಒಂದು ಲೋಹದ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡುವಂತ ಪುಣ್ಯಾತ್ಮನ ಮನಸ್ಸು ಅದು ಎಷ್ಟು ದೇವನಲ್ಲಿ ಅದು ಒಂದಾಗಿರಬೇಡ, ಎಷ್ಟು ಒಂದಾಗಿರಬೇಡ ಹೇಳ್ರಿ. ಇದಕ್ಕೆ ಪೂಜೆನ ಬೇಕು. ಪೂಜೆಪ್ಪ ಅಂತಂದ್ರ ಕುಂಕುಮ ತುರಿಕ್ ಬರುದಲ್ಲ. ಪೂಜಾ ಅಂತ ಅಂದ್ರೆ ಏನು ಅಂದ್ರೆ ತಿರುಪತಿಯ ತಿಮ್ಮಪ್ಪನ ಆ ತೇಜೋವಂತ ಆ ಪರಕಾಯದಲ್ಲೇ ಇವತ್ತಿಗೂ ಕೂಡ ಹಣಿ ಮೇಲೆ ಬೆವರು ಬರ್ತದ. ವಿಚಾರ ಮಾಡಿ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಯಾಕೆ ಇದನ್ನ ನಿಮಗೆ ಇಷ್ಟು ಸಂಕಟ ಮಾಡ್ಕೊಂಡು ಹೇಳ್ತಾನಂದ್ರೆ, ತಮ್ಮ ಇಲ್ಲಿ ಜಗತ್ತಿನಲ್ಲಿ ಸತ್ಯವೇ ಇದೆ. ನಿಮ್ಮ ಕಣ್ಣುಗಳನ್ನು ಸ್ವಚ್ಛ ತೊಳ್ಕೊಂಡು ನೋಡಿಬಿಡ್ರಿ, ಈ ಕ್ಷಣದಲ್ಲಿ ದೇವನ ದರ್ಶನ. ಕಣ್ಣಿನೊಳಗೆ ಏನಾಗೈತಿ? ಕಸ ಬಿದ್ದೈತಿ. ಕಣ್ಣಿನೊಳಗೆ ಕಾಮದ ಕಸ ಬಿದ್ದು, ಕಾಮದ ಕಣ್ಣಿನಿಂದ ನೋಡಿದಾಗ ದೇವ ಮರೆಯಾದ. ಅವತ್ತ ಏನಾಗಿತ್ತು ರುದ್ರಣ್ಣ, ರಾಮ ಅವ್ರ ಪಾಪ ಮನ್ಕೋಬೇಕು ಗಂಡ ಎಂತಿ ಅಂತ ಹೇಳಿ ಅವ್ರಿಗೆಲ್ಲ ಮನಕೋಬೇಕು ಹಾಸಿಗೆ ಸಜ್ಜು ಮಾಡಿದ್ರಿ ಸೇವಕರು. ಇದು ಹನುಮಂತನು ಇದು ದರಿದ್ರ ಬ್ರಹ್ಮಚಾರಿ, ಇದಕ್ಕೆ ಏನು ಪಾಪ, ಅದಕ್ಕೆ ಏನು, ಅದಕ್ಕೆ ರಾಮನನ್ನ ಬಿಟ್ಟ, ರಾಮನ ಪಾದವನ್ನು ಬಿಟ್ಟ ಅದಕ್ಕೆ ಆಗಲೂದು, ಅದಕ್ಕೆ ಗೊತ್ತೇ ಇಲ್ಲ ಅದಕ್ಕೆ. ಅದಕ್ಕೆ ಅದು ಅಲ್ಲೇ ಕಾಟಾದಂತೇಳಿ ಕೂತಿತ್ತು. ರಾಮ ಒಳಗೆ ಬರ್ತಿದ್ದ, ಇವ್ ಎದ್ದೊಕ್ಕಾನೇನು ಅಂತ ತಿಳ್ಕೊತಿದ್ದ. ಒಳಗೆ ಬಂದ ಕೂಡಲೇ ಮತ್ತೆ ಪಾದ ಓದ್ತಿದ್ದ, ಅವ್ನು ಕಾಟ ಬಿಟ್ಟು ತೆಳಗೆ ಕೂಡಲೇ ಮತ್ತೆ ಅಲ್ಲೇ ಕುಂಡಿರ್ತಿದ್ದ. ಒಟ್ಟು ಅವ್ನು ಕೂಡ ಆಡಕತ್ತಿದ್ರಿ ಪಾಪ. ಅವಾಗ ರಾಮನಿಗೆ ಅದೇನು ಕಪೋಲ ಕಲ್ಪಿತ ಕಥೆ ಇರಬಹುದು ಇದು, ಆದ್ರೆ ಬಹಳ ಚಂದ ಇತ್ತು. ರಾಮ ಏನಂದ ಅಂದ್ರೆ, ಏನೋ ಯಾರೋ ನೀನು ಅಂದ. ಯಾರೋ ನೀನು ಅಂತ ಅಂದಾಗ ಹನುಮ ಹೇಳಿದ ಮಾತ ಅದು 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 ಲೋಕದಲ್ಲೇ ಸೂರ್ಯ ಚಂದ್ರನರು ಅಳಕಿಸ್ಲಿಕ್ಕೆ ಆಗೋದಿಲ್ಲ ಅದನ್ನ. ಹನುಮ ಎರಡೇ ಮಾತು ಹೇಳಿದ. ದೇಹ ದೃಷ್ಟಿಯಿಂದ ನೀ ನೋಡಿದ್ರೆ ನೀನು ಯಾರು ಅಂತ ಕೇಳ್ತೀಯಲ್ಲ ಸ್ವಾಮಿ. ಏನಂತಾನ ದೇಹ ದೃಷ್ಟಿಯಿಂದ ನೋಡಿದಾಗ ನೀನು ಯಾರಂತ ಕೇಳ್ತೀಯಲ್ಲ ಸ್ವಾಮಿ. ದೇಹ ದೃಷ್ಟಿಯಿಂದ ನೋಡಿದ್ರೆ ನೀನು ಸ್ವಾಮಿ, ನಾನು ಸೇವಕ. ಏನಂತ ಸ್ವಾಮಿ ನಾನು ಸೇವಕ. ಹೌದಾ? ಹೌದು. ಆತ್ಮ ದೃಷ್ಟಿಯಿಂದ ನೋಡಿದ್ರೆ
ತತ್ ತ್ವಮೇವ ತತ. ಏನಂತಮ್ಮ ಏನಂತ ಆತ್ಮದೃಷ್ಟಿಯಿಂದ ನೋಡಿದಾಗ ತತ್ ತ್ವಮೇವ ತತ್ ಅಂದ್ರೆ ನೀನೇ ನಾನು, ನಾನೇ ನೀನು. ಹೌದಿಲ್ಲ? ಹೌದು. ದೇಹ ದೃಷ್ಟಿಯಿಂದ ನೋಡಿದ್ಯಾ, ನೀನು ಸ್ವಾಮಿ, ನಾನು ಸೇವಕ. ಸೇವಕ. ಹೌದಾ? ಹೌದು. ಈ ದೇಹವೆಂಬ ಉಪಾಧಿಯನ್ನು ತೆಗೆದು, ಯಾಕೆ ಈ ದೇಹ ಮುನ್ನವೂ ಇಲ್ಲ, ಹೌದಪ್ಪ, ಮುಂದೂ ಇಲ್ಲ. ಜನನಕ್ಕಿಂತ ಮುನ್ನ ಈ ದೇಹ ಇಲ್ಲ, ಹೌದಪ್ಪ, ಮರಣಾನಂತರ ಇಲ್ಲ. ಹೌದು. ಮಧ್ಯದಲ್ಲಿ ತೋರಿ ಅಡಗುವ ದೇಹ ಇದಕ್ಕಾವ ರೂಪು, ಇದಕ್ಕೆ ಯಾವ ಏನಂತ ಹೇಳಿ ಇದಕ್ಕೆ ನಾನು, ಇದು ಅಸತ್ಯದ. ಹೌದು. ಯಾಕೆ ಮೂರೂ ಕಾಲದಲ್ಲಿ ಇದಕ್ಕೆ ಇರುವಿಕೆ ಅನ್ನೋದು ಇಲ್ಲ. ಹೌದಪ್ಪ. ಮೂರೂ ಕಾಲದಲ್ಲಿ ಇರುವುದು ಯಾವುದು ಏನಾದರೂ ಇದ್ರೆ ಅದು ನನ್ನೊಳಗೆ ನಿನ್ನೊಳಗೆ ಎಲ್ಲರೊಳಗೆ ಎಲ್ಲ ಕಾಲದಲ್ಲಿ ತುಂಬಿಕೊಂಡಂತ ಕೇವಲ ಚೇತನ, ಅದು ನನ್ನಿ. ಸಾಕೋಬೇಕು, ಅದು ನನ್ನಿ, ಅದು ಸತ್ಯ, ಅದು ಸತ್ಯ, ಅದು ಸತ್ಯ. ಯೋಗಿ ಅಂದ್ರೆ ಜ್ಞಾನದಾಹಕನೇ. ಯೋಗಿ ಅಂದ್ರೆ ಏನಲ್ಲೇ ಸಂಬೋಧನೆ ಹೆಂಗಲ್ಲೇ? ಜ್ಞಾನದಾಹಕನೇ. ಈಗ ನೀರಡಿಸಿದವರಿಗೆ ನೀರು ಸಿಕ್ಕರೆ ಸಾಕಾಗಿರ್ತದಿಲ್ಲ? ಹೌದಪ್ಪ. ಯಾಕೆ ಹಸಿದವರಿಗೆ ಅನ್ನ, ನೀರಡಿಸಿದವರಿಗೆ ನೀರು ಸಿಕ್ಕರೆ ಸಾಕಪ್ಪ, ಇಲ್ದ್ರ ಸತ್ತ ಹೊಕ್ಕಿದ್ಯೋ ಅಂತ ಜಗತ್ ಹೆಂಗ ಅಂತತ್ಯೋ, ಹಂಗ ಜ್ಞಾನ ಆಗಲಿಲ್ಲ ಅಂತಂದ್ರೆ ನನ್ನ ಜೀವನ ಇದ್ದೇನು ಫಲ ಅಂತ ಹೇಳಿ ಆ ಜ್ಞಾನದ ಬೀರುವಾದ ಸದ್ಗುರುವಿನ ಪಾದವನ್ನು ಹಿಡ್ಕೊಂಡು ನಿಂತವಾಗ ಏನ್ ಅನ್ಬೇಕು ಅವಾಗ? ಯೋಗಿ. ಯೋಗಿ. ಅರ್ಥ ಆಯ್ತಮ್ಮ? ಅರ್ಥ ಆಯ್ತ? ಓದ್ ಇನ್ನೊಂದು ಅದನ್ನ, ಅದು ಓದದನ್ನ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡಭಾವಮಂ ನೀಗು ನಲಿದು ನನ್ನಿ ಎಂದು ನಂಬು ಯೋಗಿ ನಿನ್ನ. ಮುನ್ನಿನ ಜಡಭಾವ ಅಂತ ಮೊದಲ ತಗೊಂಡೇ ಬಿಟ್ಟಿನಿ ಅದನ್ನು. ಹೌದು. ಇಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಕಾವ್ಯದ ಚಮತ್ಕಾರ ನೋಡ್ಕೋರಿ. ಈಗ ಅದು ನಿಮಗೊಂದಿಟ್ಟು ವಜ್ಜೆ ಆದ್ರೂ ಆಗ್ಬಹುದು. ಆದ್ರೂ ಗೋವಿಂದಪ್ಪನವರು, ಪಟೇಲ್ ಸಾಹೇಬರು, ರಾಯಚೂರ ನಮ್ಮ ಗುರುಗಳು, ನೀವು ಪಂಡಿತರಿದ್ದೀರಿ, ಸ್ವಲ್ಪ ಛಂದಸ್ಸು, ಅಲಂಕಾರ, ಕಾವ್ಯ ಪಾಠ ಮಾಡ್ಲೇನ? ಯಾಕಾಡಾರ ಹೋಗೋದ ಪಾರ್ಕ್ ಅಂತ ನಮಗೆ ಅಂತೀರಿ? ಅಲ್ಲ, ಅವು ಬೇಸಿಕ್ ಬುದ್ಧಿ, ಅವು ಗೊತ್ತಿದ್ನಪ್ಪ ಅಂದ್ರೆ ಮತ್ತೆ ತಾವು ಮುಂದೆ ಹೇಳೋದೆಲ್ಲ ನಮ್ಗೆ ಅಟ್ಟಂತ ಹೋಗ್ತದ. ವಯಸ್ಸು ಎಷ್ಟು ಪಟೇಲ್ ಸಾಹೇಬ್ರೀಗ? ಅದು ಇನ್ನು ಸರಿಯಾಗಿ ಕುಂದ್ರಕ್ ಬರುವಲ್ಲ ನಮ್ಗ. ನಮ್ಮ ಮರ ನಮಗ್ ಇದಾರಗಡ ಚಂದ ತಗೊಂಡು ಎಷ್ಟು ಗುರು ಕುಂಡ್ರಲಿಪ್ಪ ಯಪ್ಪ. ಅಪ್ಪಾಜಿ ಛಂದಸ್ಸು, ವ್ಯಾಕರಣ, ಭಾಷೆ ಎಲ್ಲದಕ್ಕ ಮೀರಿದ ಆಧ್ಯಾತ್ಮದ ಧಾರೆಯನ್ನೇ ನೀವು ನಮ್ಮ ಹೃದಯಕ್ಕೆ ಉಣಬಡಿಸೋತ್ನಾಗ ಮತ್ತೆ ಛಂದಸ್ ಅದಕ್ಕ, ಮತ್ತೆ ವ್ಯಾಕರಣ ಅದಕ್ಕೆ ಏನು ಅದರ ಮೂಲ ಧಾರೆನೇ ನೀವು ನಮಗ ಧಾರೆ ಹರಿಯಕತ್ತೀರಪ್ಪ. ನೋಡ್ರಿಪ್ಪ, ಅದ ಗೋವಿಂದನವರು ನಮ್ ಗುರುಗಳವರು ಹಿಂಗಂದ್ರೆ ನನಗೆ ಅದು ಮುಂದಿದ್ರ ಹಸಿ ಜಬಕಿ ತಗೊಂಡ ಪಾಠ ಮಾಡ್ತಿದ್ನಿ. ಖರೆ ನನಗೆ ದೂರ ಇದೆ ನೀವು. ನನಗೆ ಹಸಿ ಜಬಕಿ ತಗೊಂಡು ಏನ್ ಮಾಡ್ಲಿ ಹೇಳ? ಅದನ್ನ ಪಾಠ ಹೆಂಗಿರ್ಬೇಕಂದ್ರೆ ಕಮ್ಮನ ಹಸಿ ಜಬಕಿ ಇರ್ಬೇಕು ಟೇಬಲ್ ಮೇಲೆ, ಮಗ್ಗಲ್ದ ಕಮ್ಮನ ಫಳ ಇರ್ಬೇಕು. ಇವತ್ತು ಮುಂಜಾನೆ ಎದ್ದು 7 ಗಂಟೆಗೆ ಶುಚಿರ್ಭೂತಾಗಿ ಕ್ಲಾಸ್ ರೂಮ್ನಾಗ ಬಂದು ಹರಿನಾಮ ಹಚ್ಕೊಂಡು ಕುಂತ್ರೆ 11 ಗಂಟೆ ತನಕ ಪಾಠ. 11 ಗಂಟೆಗೆ ಒಂದಿಷ್ಟು ವಿಶ್ರಾಂತಿ ಕೊಟ್ಟ ಮಕ್ಕಳಿಗೆ ಆಕಳ ತುಪ್ಪ, ನೆವಣಿ ಅನ್ನ. ತಮ್ಮ ಪಾಠ ಹಂಗ ಹತ್ತೋದಿಲ್ಲ. ಹಿಂಗ ಏನ್ ಕೈ ಸಿಕ್ಕದ್ದು ಮಿರ್ಚಿ ತಿಂದ್ರೆ, ಮಂಡಲ ತಿಂದ್ರೆ ಅದು ಹೊಟ್ಟೆ ತಡೋದಿಲ್ಲ. ತಲೆ ಹೆಂಗ್ ತಡ್ತತಿ? ಪಾಠ ಕೇಳ್ಬೇಕಾದ್ರೆ ಇಂದ
ನಮ್ಮ ನಾಳೆ ಇವತ್ತಿಲ್ಲ ನಾಳೆ ನಮ್ಮ ಹನುಮಂತಗೌಡರು ಬಹಳ ಜ್ಞಾನವೃದ್ಧರಿದ್ದಾರೆ. ಅವ್ರ ಕಡೆಯಿಂದ ನಿಮಗೆ ಉಪನ್ಯಾಸ ಮಾಡಿಸ್ತಾನೆ. ನಿಮಗೆ ಹಿಂದೆಲ್ಲ ಹೆಂಗಿತ್ತಂದ್ರೆ ಮರಿ ತಯಾರು ಮಾಡ್ಬೇಕಾದ್ರೆ ಆ ಮರಿ ಅದನ್ನ ಕಾಶ ಓದಿ ಇಡ್ತಿದ್ರು. ಇಲ್ಲಿ ಹಳ್ಳಿಯೊಳಗ ಬಿಳಿ ಆಕಳ ಕೆಂಡ ಆಕಳದ ಹಾಲಿನ ಬೆಣ್ಣೆ ಕಳ್ಸೋದು. ಇದು ಎತ್ತಾಗಾರ ಈ ಡಾಲ್ಡಾ ತುಪ್ಪ ತಿಂದ್ರೆ 100 ರೂಪಾಯಿ ಲೀಟರ್ದ ಎಣ್ಣೆ ತಿಂದ್ರಿ ಎಂದಾರ ಜ್ಞಾನ ಕಥನ ಇದಕ್ಕೆ. ಅದಕ್ಕೆ ಎಂಥದ್ದು ಜವಾರಿ ಸಜ್ಜಿ, ಜವಾರಿ ನವಣಿ, ಜವಾರಿ ಹೆಸರ 5 ಧಾನ್ಯ ಕೂಡಿ ಬೀಸುದು, ಬೀಸಿ ಅದರ ಅಂಬಲಿ ತುಪ್ಪದೊಳಗ ಅದಕ್ಕೆ ಒಗ್ಗರಣೆ ಕೊಟ್ಟು ಕುಡಿಸಿ ಈ ವ್ಯಾಕರಣ ಹೇಳ್ತಿದ್ರಿ ಇದನ್ನ. ವ್ಯಾಕರಣ ಈಗ ಇದು ಈ ಸ್ವೀಕರಣ ಸಿಗೋಲ್ದು ಕಮ್ಮಂದು. ಆದ್ರೂ ಸ್ವಲ್ಪ ಹಾಗೆ ಒಂಚೂರು. ಯಾಕೆ ನಾಳೆ ನೋಡಪ್ಪ ನೀವು ಜಗದ್ಗುರುಗಳಾಗವ್ರಿದ್ದೀರಿ, ಲೋಕಕ್ಕೆ ಪಾಠ ಮಾಡೋರಿದ್ದೀರಿ, ಯಾಕ್ರಿ ನಿಮಗೆ ಇದನ್ನ ಹೇಳಲಿಲ್ಲೇನೋ ಅಂತ ನಾಳೆ ಎಂಥ ವಿದ್ವಾನ್ ಬಂದನು ನಿಮ್ಮನ್ನ ಪ್ರಶ್ನೆ ಮಾಡಿರ್ಬಾರ್ದು. ಅಷ್ಟರ ಪುರ್ತೆ ನಿಮಗೆ ಅದನ್ನ ಹೇಳ್ತಾನೆ. ಅಲ್ಲಿ ನೋಡ್ರಿ, ಪದ್ದೊಳಗೆ ನೋಡ್ರಿ, ನಂಬು ಅಂತ 2 ಸಲ ಮಾಡ್ಯಾನ ಅಲ್ಲಿ ರುದ್ರಣ್ಣ. ನೋಡ ಪದ ನೋಡ. ಹೌದಪ್ಪ. ನೀವು ಕೇಳಬೇಕು ಇವನು ಯಪ್ಪ ಇಲ್ಲಿ ಹಿಂಗೆ 2 ಸಲ ಯಾಕೆ ಬರದ್ರು ಅಂತ ಹೇಳಿ. ಮೊದಲನೆಯ ನಂಬು ಏನಪ್ಪಾ ಅಂತಂದ್ರೆ ಈಗ ಒಬ್ರ ಮಗಳನ್ನ ಒಬ್ರ ಬಿಗ ನಿನ್ನೆಯಂತೆ ಕನ್ಯಾ ನೋಡಕ್ ಹೋಗಿರ್ತಾರ ತಮ್ಮ. ಅಲ್ಲಿ 4 ಮಂದಿ ಕೂಡ್ಕೇಶ ಹುಡುಗಿ ಮನಸ್ಸಿಗೆ ಬಂದತಿ ಅಂತ 4 ಮಂದಿ ಮಾತಾಡ್ತಾರ. ಆ ಮಾತಾಡ ಅದ್ ಏನ್ ಮಾಡ್ತಾರಪ್ಪ ಅಂದ್ರೆ, ಹುಡುಗಿಗೆ ವೀಸಾ ರೀ ಯಾವ್ದೋ ದೇಶಕ್ಕೆ ಹಿಂಗೈತ್ರಿ, ನಮಗ್ ಬಾಳ ಅರ್ಜೆಂಟ್ ಐತಿ, ಮನ್ಯಾಗ ಅಡಚಣೆ ಆಗೈತ್ರಿ, ನೀವು ಕೊಟ್ಟು ಬಿಡ್ರಿಪ್ಪ ನಾವು ಮಾಡ್ಕೋತೀವಿ ಅಂತ ಹೇಳಿ ಅವ್ರು ವರಣ ಪಕ್ಷನು ಅಂತತಿ, ಕನ್ಯಾ ಪಕ್ಷನು ಅಂತತಿ. ಆ ಹುಡುಗಿ ಚಲೋದ ಅಂತಂಗಿ ಮಾಡಿಕೊಂಡ್ಬಿಡ ಅಂದ್ಕೂಡ್ಲೆ ಆ ಹುಡುಗಿ ಹೂಣ್ರಿ ಅಂತತಿ. ಈಗೇನು ಹೂಣ್ರಿ ಅಂದ್ಲಲ್ಲ ರುದ್ರನಾಕಿ, ಏನ ವರಣ ಗುಣವನ್ನ ಕಂಡು ಹೂ ಅಂದ್ಲು. ನೀವು 4 ಮಂದಿ ಹೇಳ್ತಿರತ್ ಹೂ ಅಂದ್ಲು, 4 ಜನ ಹೇಳ್ತಾರಂತ ಒಂದು. ಮೊದಲನೆಯ ನಂಬು ಏನಪ್ಪಾ ಅಂದ್ರೆ, ಹಿಂದೆ ನಿಗಮಾಗಮಗಳನ್ನು ಹಿಂದೆ ಹೇಳಿದ್ದಾರ. ನಿಗಮ ನಿಷ್ಠರಿಪ ಯೋಗಿಗಳು. ಹೌದು. ಹಿಂದೆ ನಿಗಮಾಗಮಗಳು, ಋಷಿಮುನಿಗಳು, ಸತ್ಕುಲ ಸಂಜಾತರಾದಂತಹ ಪುಣ್ಯ ಪುರುಷರಾದ ಗುರುಗಳು ನನಗೆ ಈ ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ಯಾರಲ್ಲ, ಅದ್ರ ಸಲುವಾಗಿ ನಂಬುತ್ತನ್ನೋದು 1ನೇ ನಂಬು. ಇನ್ನು 2ನೇ ನಂಬು ಏನೈತಲ್ಲ ಅದು 2ನೇ ನಂಬು. 2ನೇ ನಂಬು ಏನಂದ್ರೆ, ಆ ಕಡ್ಡಿ ಆಡಿಸೋ ಹೆಣ್ಮಗಳು ಇದು ಅದೇನ ಆ ಕಡ್ಡಿ ತೊಪ್ಪಿಗೆ ತೆಗೆದು ಕೂಡ್ಲೆ ಇನ್ ಮ್ಯಾಲ ಯಾರ ಹೇಳಿ ನಂಬಿಸ್ಬೇಕಾಗಿತ್ತೋ ಏನು ಸ್ವಂತ ನಂಬಿದ್ಲು ಇದು ನನ್ನ ಮಗ ಅಂತ ಹೇಳಿ. ಸ್ವಂತ ನಂಬಿಲ್ಲ. ಅದು 2ನೇ ಸರ ನಂಬುವುದು ಸ್ವತಃ ಜ್ಞಾನವನ್ನು ಪಡೆದು ನಂಬು. ಉಕ್ತಿ ದ್ವಿರುಕ್ತಿ ಅಂತ ಹೇಳಿ ವ್ಯಾಕರಣದಲ್ಲಿ ಒಂದು ಭಾಗದ ದ್ವಿರುಕ್ತಿ ಅಂತಾರ. ಅಂದ್ರೆ ಒಂದು ಶಬ್ದವನ್ನ ಪುನರ್ ಬಳಕೆ ಮಾಡಿದ್ರೆ ಅದಕ್ಕೆ ದ್ವಿರುಕ್ತಿ ಅನ್ನಬೇಕದು. ಒಂದೇ ಒಂದು ಶಬ್ದವನ್ನ ಒಂದು ವಾಕ್ಯದಲ್ಲಿ 2 ಸಲ ಬಳಸಿದ್ರಿ ಅಂದ್ರೆ ಅದಕ್ಕೆ ಏನ್ ಅನ್ಬೇಕು, ಅದಕ್ಕೆ ದ್ವಿರುಕ್ತಿ ವಾಕ್ಯ. ಹೌದಿಲ್ಲ? 2 ಸಲ ಬಳಕೆ ಆಚರಿಸಿಲ್ಲ ಅದು. ದ್ವಿರುಕ್ತಿಗಳನ್ನು ಯಾವಾಗ ಬಳಸ್ತೀವಂದ್ರೆ, ಈ ಉದಾಹರಣೆ ಇಬ್ರು ಕೂಡ ಸಂಜೆ ಮುಂದೆ ಏನತ್ತಲ್ಲ, ನೀವು ನಿಮ್ ಗೆಳೆಯ ನೀನು ಕೂಡಿಕೇಶ್ ವಾಕಿಂಗ್ ಹೋಗಿದ್ರಿಪ್ಪ ಕೆನಾಲ್ ದಂಡೆ ಹಿಡ್ದ, ಮಬ್ಬು ಗತ್ತಲೆ ಇತ್ತು, ಆ ಕಡೆ ಪಕ್ಕನ ಒಂದು ಹಾವು ಬತ್ತು. ನಿಮ್ಮ ಗೆಳೆಯ ಅದ್ರ ಮೇಲೆ ಕಾಲಿಡ್ತಿದ್ದ, ಅವ್ನು ನೋಡಿಲ್ಲ. ಅವಾಗ ನೀವೇನಂತೀರಿ? ಸರಿ. ಎಷ್ಟು ಸಲ ಅಂದ್ರಿ? 2 ಸಲ ಅಂದ್ರಿ. ಇದು ತಪ್ಪಣ? ಇದು ಹಿಂಗ ಅದು ತಪ್ಪಣ? ಇಲ್ಲ. ಯಾಕೆ 2 ಸಲ ಆಗ್ತಮ್ಮ ಅಲ್ಲೇ? ಸ್ವಲ್ಪ ಒತ್ತು ಕೊಟ್ಟು ಹೇಳ್ಬೇಕಾಗತ್ತ. ಅಂದ್ರೆ ಅಕಸ್ಮಾತ್ ನೀವು ಅಷ್ಟು ವೇಗವಾಗಿ ಹೇಳಿಲ್ಲ ಅಂದ್ರೆ ತುಳಿದು ಸತ್ತೋಗಿದ್ದವ. ಹೌದಿಲ್ಲ? ಅವನು ವೇಗವಾಗಿ ಹಾವಿನ ಮೇಲೆ ಕಾಲಿಡುವಂತಹ ಗೆಳೆಯನನ್ನ ನಿನ್ನ ಆಜ್ಞಾವಾಕ್ಯ, ನಿನ್ನ ವಾಕ್ಯ ಏನ್ ಮಾಡ್ತದ ಈಗ ಅಲ್ಲೇ? ಆಜ್ಞಾವಾಕ್ಯ. ಆಜ್ಞಾ. ಅದು ಆಜ್ಞಾ ಅಂದ್ರೆ ಏನಂದ್ರೆ ಸರಿ ದೌಡ್ ಬಾಬಾ. ಎಲ್ಲೋ ಒಂದ್ ಕಡೆ ಊಟಕ್ಕೆ ಕೂತಿರ್ತೀವಿ, ಏನೋ ಊಟ ಏನೋ ಸಿನಿಮಾ ಟಿಕೆಟ್ಗೆ ನಿಂತಿರ್ತೀವಿ ಅಥವಾ ಬಸ್ಸಿಗೆ ನಿಂತಿರ್ತೀವಿ, ಅವನ ಬಂದಿಲ್ಲ ನಿನ್ ಗೆಳೆಯ ಒಬ್ಬ.
ಫೋನ್ ಮಾಡಿ ಹೆಂಗ್ ಅಂತೀರಿ ಅವಾಗ ದೌಡ್ ಬಾಬಾ ಬಾ ಆ ಬಾಬಾ ಬಾಬಾ 4 ಸಲ ಯಾಕಂದ್ರೆ ಅದನ್ನ ಅಂದ್ರೆ ಆಗ್ರಹ ಇತ್ತು ಅಲ್ಲಿ, ಹೌದಿಲ್ಲ? ನಿನಗೆ ಅವ್ ಈಗನೇ ಓಡಿ ಬರಲಿ ಅಂತ ಆಗ್ರಹ ಇತ್ತು, ಹಾವು ತುಳಿಬಾರ್ದನೋ ಆಗ್ರಹ ಇತ್ತು. ಅದರ ಸಲುವಾಗಿ ಒಂದೇ ಶಬ್ದವನ್ನು ಪುನರ್ ಬಳಕೆ ಮಾಡಿ ಆ ಶಬ್ದದ ಅರ್ಥವನ್ನು ಅಥವಾ ಆ ಶಬ್ದದ ಆಜ್ಞೆಯನ್ನು ತೀವ್ರಗೊಳಿಸುವುದಲ್ಲಿ. ಇದಕ್ಕೇನಂತ ಅರ್ಥಮ್ಮ? ಇದಕ್ಕೆ ದುರುಕ್ತಿ ವಾಕ್ಯಗಳು, ಹೌದಿಲ್ಲ? ಹೌದಿಲ್ಲ? ತಿನ್ನ ಒಂದಿಷ್ಟು ಏನೋ ಮನೆ ತಾಯಿ ಮಕ್ಕಳಿಗೆ ತಿನ್ನ ತಿನ್ನ ಯಾಕಂದ್ರೆ 2 ಸಲ ಯಾಕ ತಿನ್ನು, ಒಂದೇ ಸಲ ಅನ್ಬೇಕಾಗಿತ್ತು. ಅಷ್ಟು ಪ್ರೀತಿ ಬೇಗನೆ ಉಂಡ್ಲಿ, ಕ್ಲಾಸಿನ ಟೈಮ್ ಆಗೈತಿ, ಆಫೀಸ್ ಟೈಮ್ ಆಗೈತಿ, ಬಡ ತಿನ್ನ ಅಂತಾರಿಲ್ಲ. ಇವಕ್ಕೇನಂತಾರೆ? ಇವಕ್ಕೆ ದುರುಕ್ತಿ ಆಜ್ಞಾವಾಕ್ಯಗಳು ಅಂತ ಕರೀತಾರೆ. ಇವಕ್ಕೆ ಇದಕ್ಕಿಂತ ಹೆಚ್ಚಿನ ನಿಮ್ಮ ವಾಜ್ಯಕತೆಪ್ಪ ಅದು. ಇವು ಇಂಥವು ಬಂದಾಗ ಅಷ್ಟೇ ಹೇಳ್ತಿರ್ತೇನೆ. ಇಲ್ಲಿ ಏನ್ ಮಾಡ್ಬೇಕು? ನಂಬು ಅಂತ ಒಂದ್ಸಲ ನಂಬರು ನೆಚ್ಚರು ಬರಿದೇ ಕರೆವರು ವಚನಶಾಸ್ತ್ರದಲ್ಲಿ ನೋಡ್ರಿ. ಹೌದು. ಏನಂತ ನಾವಲ್ಲೇ ನಂಬರು ನೆಚ್ಚರು ಬರಿದೇ ಕರೆವರು ಅಂದ್ರೆ ನಂಬುದಂದ್ರೆ ಏನು, ನೆಚ್ಚುದಂದ್ರೆ ಏನು? ಮಜಾ ಆಯ್ತಿಲ್ಲ. ಹಂಗ ನಾವು ಬಸವನವ್ರ ವಚನ ಬಿಡಿಸ್ತೀವಲ್ರಿ ಅಂತ ಕೇಶೆ ಓಡಿ ಹೋಗಿ ವೇದಿಕೆ ಮೇಲೆ ನಿಂದಿರ್ತಿರಲ್ಲ, ಬಿಡಿಸ್ರಪ್ಪ ನೋಡುನು. ನೋಡ್ರಿ ಹೆಂಗೈತ್ ನೋಡ್ರಿ, ಕಡ್ತ ಹೆಂಗೈತ್ ನೋಡ್ರಿ. ಈಗ ಅಂದ್ರೆ ನಂಬುದು ಬೇರೆ, ನೆಚ್ಚುದು ಬೇರೆ, ಹೌದಿಲ್ಲ? ಅವಕ್ಕೇನಂತಾರ? ದುರುಕ್ತಿಗಳು ಅಂದ್ರೇನು? ವೇಗವಾಗಿ ಪರಮಾತ್ಮನನ್ನ ನಂಬು, ಪರಮಾತ್ಮನನ್ನು ಪ್ರೀತಿಸು. ನೆಚ್ಚುವುದು, ನೆಚ್ಚು ಮೆಚ್ಚು ತತ್ಸಂತದ್ಭವ ಅದು. ಮೆಚ್ಚುವುದು ಅನ್ನೋದಿಲ್ಲ, ಮೆಚ್ಚು ಅಂತ ಹೇಳಿ. ಹೌದು. ಅಂದ್ರೆ ಮೆಚ್ಚು ತತ್ಸಂತದ್ಭವಗಳು. ಅಲ್ಲಿ ಏನ್ ಮಾಡ್ಯಾನ? ತದ್ಭವ ಬಳಸಿದ ನಾವಲ್ಲಿ. ಒಂದು ಶಬ್ದಕ್ಕೆ ತತ್ ಸಮವಾದ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದವನ್ನು ಬಳಸಿದ್ರೆ ಅದಕ್ಕೆ ತತ್ ಸಮ ಅನ್ನಬೇಕು. ಇದರಿಂದ ಉಂಟಾದ ಅರ್ಥಕ್ಕೆ ತದ್ಭವ ಅನ್ನಬೇಕು. ತಲೆ ಹುಡುಕತ್ ನಿಮಗೇನಿದು? ವಯಸ್ಸಾದಿನ ಸಿಕ್ಕಿಯೋ ಏನ್ ಮಾಡೋದು? 10 ವರ್ಷ 12 ವರ್ಷದಾಗ ಇದ್ದಾಗ ಸಿಕ್ಕಿದ್ರಿಪ್ಪ ಅಂದ್ರೆ ದುಬ್ಬು ಕೆಂಪಾಗಿ ಹೊಕ್ಕಿತ್ತಪ್ಪ. ಏನ್ ಮಾಡ್ಲಿ ಗೋವಿಂದಪ್ಪ? ಗೋವಿಂದಪ್ಪ ಏನ್ ಮಾಡ್ಲಿ? ಕಾಲೇಜಿನ ಪಾಠ ಮಾಡಿರೇನ ನೀವು? ಇಲ್ರಪ್ಪ, ನೀವು ಎಲ್ಲಿ ಪುಸ್ತಕದಲ್ಲಿ ಏನ್ ಬರ್ದಾರ ಅಷ್ಟೇ ಹೇಳದ್ರಪ್ಪ. ಏನ್ ನೋಡ್ರಿಪ್ಪ, ಅಲ್ಲ ನೀವು ವಿದ್ವಾನ್ರು, ನೀವು ಯಾಕೆ ನನ್ನ ಕಳಕಳಿ ಏನಪ್ಪಾ ನಿಮಗೆ ಯಾಕೆ ಜನ್ಮ ಕೆತ್ತನಂದ್ರೆ ಕನಿಷ್ಠ ಪಕ್ಷ ನಿಮ್ಮ ಭಾಷೆ, ನಿಮ್ಮ ದೇಶ ಎಷ್ಟಾರ ಚಂದ ಐತಿ ಅನ್ನೋದರ ತಿಳ್ಕೊರಿ ಅಂತ ಕರೀದ. ನಾವು ಎಷ್ಟು ಬಡವರ, ಏನು ಪಂಪ ಹುಟ್ಟಿದ ನಾಡು, ರಣ್ಣ ಹುಟ್ಟಿದ ನಾಡು. ಒಂದು ಭಾಷಾ ಸಾಮರ್ಥ್ಯವೂ ಕೂಡ ನಮ್ಮಲ್ಲಿ ಇಲ್ಲ. ಒಂದು ಚಂದೋಬದ್ಧವಾದಂತ ಒಂದು ಸುಂದರವಾದ ತ್ರಿಪದಿ ಬರೆಯುವುದು ಹೆಂಗ್ ಅನಿಸ್ತದ? ನೀವು ನೋಡ್ಕೋರಿ. ಹೌದು. ನೀವೆಲ್ಲರೂ ಇಲ್ಲೋಡು, ನೀವು ಎಷ್ಟು ಜನ ನೀವು ಇದ್ದೀರಲ್ಲ, ನೀವೆಲ್ಲರೂ ಶಿವಲೀಲಾ ತಾಯಿ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಅವ್ರು ಎಣ್ಣೆದವ್ರು, ಅವರು ಭಾಷಾ ಪಂಡಿತರು. ನನ್ನ ಮಗಳು ಎಲ್ಲೋಡು ಕುಂತ ಹಾಡಿದ್ಲ ಅಂದ್ರೆ ಸ್ವತಃ ಶಾರದಾ ಕೂತ್ ಹಾಡಿದಂಗ ಆಕತಿ. ನೋಡ್ರಿ, ಇಷ್ಟು ಕಷ್ಟವಾದ ಪದ್ಯವನ್ನು ರಾಗಬದ್ಧವಾಗಿ ಆಕೆ ಹಾಡಿದ್ಲು. ಆಕೆಗೆ ನೀವೆಲ್ಲ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ರಿ. ವಿದ್ವಾಂಡ್ರನ್ನ ಪ್ರೀತಿಸ್ರಿ, ವಿದ್ವಾಂಡ್ರನ್ನ ಬದುಕಿಸ್ರಿ, ವಿದ್ವಾಂಡ್ರನ್ನ ಗೌರವಿಸ್ರಿಪ್ಪ. ಸುಮ್ಮನೆ ಯಾರ್ದು ಸಮಯ ಕೇಳಕ್ ಹೋಗಿ ಸಾವುಕಾರನ ಕರಿ ಹಗ್ಗಣದಂತ ಮಗ್ಗ ನೀವು ಬಾಳ ಚಂದ ಅದ್ರಿ ನಿಮ್ ಹುಡುಗ ಅಂದ್ರೆ ಏನ್ ನಾಲಿಗ್ಯಾರ ಹಿತಾನ? ನಾಲಿಗ್ ಹಿತ ಹಾಕತ್ ಅನ್ಗೋಯಿಂದಪ್ಪ ಅದು. ಏನಪ್ಪ ಎಷ್ಟು ಬದುಕು ಎಷ್ಟು ಹಾಳಾಗ್ತದ ನೋಡ್ರಿ. ಅದಕ್ಕೆ ಪಲ್ಲವಿ ಮುಗಿತಿಲ್ಲಪ್ಪ ರುದ್ರಣ್ಣ ನಿಂದು. ಅವೆಲ್ಲ ಕಠಿಣ ಶಬ್ದಗಳನ್ನು ಬರ್ಕೋರಿ, ಪದಚ್ಛೇದಗಳು ಏನೇನು ನೋಡ್ರಿ ಅವ್ ಬರ್ಕೋರಿ. ಮತ್ತೆ ಮುಂದೆ ನಾಲ್ಕು ದಿವಸದಲ್ಲಿ ಉಳಿದ ವಾಕ್ಯ ಇನ್ನೇನಿಲ್ಲ. ಇಲ್ಲಿ ಏನ್ ಹೇಳಿದ್ರು, ಒಟ್ಟಾರೆ ಇವತ್ತು ಏನ್ ಹೇಳಿದ್ರು? ನಿನ್ನ ಪೂರ್ವ ಜನ್ಮದ ಪುಣ್ಯದಿಂದ ಲೋಕವೆಲ್ಲವೂ ಅಹುದು ಎನ್ನುವಂಥ
ಸಮಸ್ತ ಲೋಕವೆಲ್ಲ ನಿನಗೆ ಕೈ ಮುಗಿದು ವಂದಿಸುವಂತ ಜ್ಞಾನವನ್ನು ಪಡೆದಂತ ಅರಿವು ನಿನಗೆ ಬಂತಲ್ಲ, ಇದು ಲೋಕದಲ್ಲಿ ಸತ್ಯವನ್ನೇ ನಂಬು. ಅಸದ್ರೂಪವಾದ ಜಡ ದುಃಖಾದಿಗಳಿಂದ ಕೂಡಿದಂತ ನಾಶಗುಣವನ್ನು ಹೊಂದಿದಂತ ಈ ವಿಶ್ವದ ವಿಷಯಗಳನ್ನ ನೀನು ನಂಬಿ ಜೀವನವನ್ನು ಹಾಳು ಮಾಡ್ಕೋಬೇಡ. ಈ ಜ್ಞಾನವನ್ನು ನಂಬು. ಈ ಜ್ಞಾನ ನಿನಗೆ ಏನು ಲಾಭ ಮಾಡ್ತತಿ ಅನ್ನೋದನ್ನ ನಾ ಹೇಳೋರದಾರೇನು, ಇನ್ನು ಮುಂದೆ ಏನ್ ಹೇಳೋರದಾರ, ಜ್ಞಾನದಿಂದ ಆಗುವ ಲಾಭಗಳು. ಹೌದಿಲ್ಲ? ಆ ಜ್ಞಾನ ಇಲ್ಲದಕ್ಕೆ ಏನು ಹಾನಿ ಆತಿರ ದಿವಸ, ಈ ಜ್ಞಾನ ಬಂದಿಂದ ನಿಮಗೇನ್ ಲಾಭ ಆಯ್ತು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಅವೇನ್ ಬಾಳ ಏನ ಅಲ್ಲೇನ ಯಾವತ್ತು ಪಲ್ಲವಿಯಲ್ಲಿ ಏನ್ ಪಾಠ ಮಾಡ್ತಿರ್ತೀನಲ್ಲ, ಇದು ಇಡೀ ಪದ್ಯದ ಅರ್ಥವನ್ನೇ ಮಾಡಿರ್ತಾನ ಇಲ್ಲಿ. ಮುಂದಿನ ಪದಗಳೇನಪ್ಪಾ ಅಂದ್ರೆ ನಿಮಗೆ ಸಾಹಿತ್ಯದ ವೈಭವ ಅದು ಮುಂದಿಂದೆಲ್ಲ ಯಾಕೆ ಅಲ್ಲೇನ್ರ ಬಿಟ್ಟಿರ್ತಾನ ಅದು ಈ ಪಲ್ಲವಿ ಮುಗಿಸೋದಾಗ ಮುಗ್ದ ಹೋಗಿರ್ತದ ಪದ. ಅದು ಪಲ್ಲವಿಯಲ್ಲಿ ಪದ್ಯದ ಸಾರ ಎಲ್ಲ ಮುಗಿಸಿರ್ತೈತೆ. ಅದು ಒಂದ್ ಪದ 2 ದಿವಸ ಯಾಕೆ ಮಾಡಾಕತ್ತೈತೆ ಅಂದ್ರೆ, ಒಂದು ದಿವಸ ಪಲ್ಲವಿ ಮುಗಿದ ದಿವಸ ಉಪನ್ಯಾಸ ಮುಗದ ಬಿಟ್ಟಿರ್ತದ. ಅದು ಈಗ ನಿಮಗೆ ಕಲಿಸುವ ಸಲುವಾಗಿ ಪದಚ್ಛೇದಗಳನ್ನ, ಪದಾನ್ವಯಗಳನ್ನ, ವಾಕ್ಯ ರಚನೆಗಳನ್ನ, ಅಲ್ಲಿರುವಂತಹ ವಿಶೇಷತೆಗಳನ್ನ ನೀವು ತಿಳ್ಕೊಳ್ಳುವ ಸಲುವಾಗಿ ಮುಂದಿನ ದೃಷ್ಟಾಂತಗಳನ್ನ ನಿಮಗೆ ಪಾಠ ಮಾಡ್ತತೆ ಹೊರತು ಆ ಮುಂದಿನ ನುಡಿಗಳಲ್ಲಿ ಏನೂ ಬಿಟ್ಟಿರುದಿಲ್ಲ. ಈಗ ಅವನ್ನ ಇಂಥ ಒಂದು ಸಂತೋಷವಾದಂತ ಒಂದು ಉತ್ತಮವಾದಂತ ಕಾರ್ಯದಲ್ಲಿ ಜಗದ್ಗುರುಗಳು ಸಿದ್ದೇಶ್ವರಪ್ಪಂಗಳು ನಮ್ಮನ್ನ ನಿಯೋಜನೆ ಮಾಡಿದ್ದಾರೆ. ಪೂಜ್ಯಪಾದರ ಶ್ರೀ ಚರಣಾರವಿಂದರಿಗೆ ಮತ್ತೊಮ್ಮೆ ನತಮಸ್ತಕನಾಗಿ ಸರ್ವರಲ್ಲಿಯೂ ಪ್ರಣಾಮಗಳು. ನಮಸ್ಕಾರ.